ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ಯತೇಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯ ಉದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪನ ಸುಧಾನದೀಂ. ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ. ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಮತ್ತೆ ಈ ಬೃಹದಾರಣ್ಯಕ ಉಪನಿಷತ್ ಅದರಲ್ಲಿ ಇನ್ನೊಂದು ಭಾಗ ತಗೊಂಡು ವಿದ್ಯಾರಣ್ಯರು ಅದ್ರ ಮೇಲೆ ಒಂದು ವಿಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಮಧು ಬ್ರಾಹ್ಮಣ ಅಂತ ಹೆಸರು. ಇದಕ್ಕೆ ಅದು ಏನು ಅನ್ನೋದನ್ನ ಇಲ್ಲಿ ಮಧು ವಿದ್ಯಾ ಅಂತಾನು ಹೇಳ್ತಾರೆ. ಅದನ್ನ ಇವರು ಈ ಅಧ್ಯಾಯದಲ್ಲಿ ವಿಶದವಾಗಿ ಹೇಳ್ತಾರೆ. ಪಂಚಮೇ ಬ್ರಾಹ್ಮಣೆ ದದ್ಯಂಗ್ ಅಥರ್ಬಣ ಉವಾಚ ಯಾಂ ಅಶ್ವಿನೋಹೋ ಮಧುವಿದ್ಯಾಂ ತಾಮತ್ರ ಸ್ಪಷ್ಟೀಕರೋಮ್ಯಹಂ. 5ನೇ ಬ್ರಾಹ್ಮಣದಲ್ಲಿ ಅದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ವಿದ್ಯೆ ಬಂದಿತ್ತು. ಅಶ್ವಿನಿ ದೇವತೆಗಳು ಅಂತ ಪ್ರಸಿದ್ಧವಾಗಿದ್ದಾರೆ. ಅವರಿಗೆ ದದ್ಯಂಗ್ ಅಥರ್ಬಣ ಅಂತ ಋಷಿಗಳು ಅವರಿಗೆ ಒಂದು ಉಪದೇಶ ಮಾಡ್ತಾ ಇದ್ದಾರೆ. ಆ ವಿದ್ಯೆಯನ್ನ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದೇನು ಮಧುವಿದ್ಯೆ ಅಂದ್ರೆ ಏನು ಅನ್ನೋದನ್ನ ಒಂದು ಸಂಕ್ಷೇಪವಾಗಿ ಹೇಳ್ಬಿಟ್ಟು ಆಮೇಲೆ ಅದನ್ನ ವಿಸ್ತಾರವಾಗಿ ಹೇಳ್ತಾರೆ ಮುಂದಕ್ಕೆ. ಪರಸ್ಪರೋಪಕಾರಿತ್ವಂ ಪೃಥಿವ್ಯಾಹ ಪ್ರಾಣಿನಾಮಪಿ ಯತ್ ತತ್ ಮಧುತ್ವಂ ವಿಜ್ಞೇಯಂ ಉಪಕಾರಸ್ತು ಸರ್ಜನಂ. ಪರಸ್ಪರ ಉಪಕಾರ ಅಂದ್ರೆ ಪ್ರಪಂಚದಲ್ಲಿ ಒಂದು ಒಂದು ಚೇತನ ತತ್ವ ಅಂತ ಇದೆ, ಒಂದು ಜಡ ತತ್ವ ಅಂತ ಒಂದಿದೆ. ಅಂದ್ರೆ ಜಡತತ್ವ ಅನ್ನೋದು ನಮಗೆ ಉದಾಹರಣೆ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ, ಕ್ಷೇತ್ರಂ ಕ್ಷೇತ್ರಜ್ಞ ಅಂತ. ಸೊ ಕ್ಷೇತ್ರಂ ಅನ್ನೋದು ಜಡವಾದ್ದು, ಪೃಥ್ವಿ ಅಂದ್ರೆ ಪ್ರಕೃತಿ. ಕ್ಷೇತ್ರಜ್ಞ ಅನ್ನೋದು ಅದನ್ನ ಅನುಭವಿಸೋದು ಅಥವಾ ಅದ್ರ ಜೊತೆಗೆ ಇಂಟರಾಕ್ಟ್ ಮಾಡೋ ಚೈತನ್ಯ. ಸೊ ಹೀಗೆ ಇದೆರಡಕ್ಕೂ ಒಂದು ಮ್ಯೂಚುವಲ್ ಗಿವಿಂಗ್ ಅಂಡ್ ಟೇಕಿಂಗ್ ಅಂತ ಅನ್ನೋದು ಇರುತ್ತೆ. ಹಾಗಾಗಿ ಈ ಪುರುಷ ಅನ್ನೋದು, ಕ್ಷೇತ್ರಜ್ಞ ಅನ್ನೋದು ಪೃಥ್ವಿ ಇಲ್ಲದೆ ತಾನೇ ಬದುಕಕ್ಕಾಗೋದೇ ಇಲ್ಲ. ಪೃಥ್ವಿ ಅನ್ನೋದಕ್ಕೂ ಕೂಡ ಯಾರಿಗಾದ್ರೂ ಅದು ಒಂದು ಕಾರಣಕ್ಕಾಗಿ ಪೃಥ್ವಿ ಇರೋದು. ಅದಕ್ಕೆ ಸಾಂಖ್ಯಶಾಸ್ತ್ರದಲ್ಲಿ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಈ ಪೃಥ್ವಿ ಅನ್ನೋದು ಯಾರಿಗಾಗಿದೆ ಅಂತ ಹೇಳಿದ್ರೆ ಪುರುಷನಿಗಾಗಿದೆ ಅಂತ ಹೇಳ್ತಾರೆ. ಏನ್ ಮಾಡುತ್ತೆ ಪೃಥ್ವಿ ಪುರುಷನಿಗೆ ಅಂತ ಹೇಳಿದ್ರೆ, ಅವನಿಗೆ ಸ್ವರ್ಗ ಮತ್ತು ಅಪವರ್ಗ ಎರಡಕ್ಕಾಗೂ ಪೃಥ್ವಿ ಇರೋದು ಅಂತ ಅವರು ಮಾಡಿದ್ದಾರೆ. ಅದು ನಮ್ಗೇನು ವಿರೋಧ ಇಲ್ಲ, ನಮಗೂ ಅದನ್ನ ಒಪ್ಕೊಳ್ತೀವಿ ನಾವು. ಯಾಕಂದ್ರೆ ವೇದಾಂತ ಅನ್ನೋದು ಈ ಎರಡನ್ನು ತೋರಿಸಿ ಪೃಥ್ವಿ ಅನ್ನೋದು ಅಂದ್ರೆ ಪ್ರಕೃತಿ ಅನ್ನೋದು ಜೀವರುಗಳಿಗೆ ಒಂದು ಭೋಗವನ್ನು ಕೊಡುತ್ತೆ. ಆ ಭೋಗ ಅನ್ನೋದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಮೋಕ್ಷಕ್ಕೂ ಕೂಡ ಆ ಪೃಥ್ವಿನೇ ಆ ಪ್ರಕೃತಿನೇ ಏರ್ಪಾಡು ಮಾಡಿಕೊಡುತ್ತೆ. ಹೇಗೆ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ಗುರು ತತ್ವವನ್ನು ಕೊಡುತ್ತೆ, ಶಾಸ್ತ್ರವನ್ನು ಕೊಡುತ್ತೆ, ಇವನಿಗೆ ಸಾಧನ ಚತುಷ್ಟಯವನ್ನ ಪ್ರಾಕ್ಟೀಸ್ ಮಾಡಕ್ಕೆ ಇವನಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವನ್ನು ಮಾಡಿಕೊಡುತ್ತೆ. ಅದು ಇವನ ಸತ್ವಗುಣ ಜಾಸ್ತಿ ಇದ್ರೆ. ಹಾಗಾಗಿ ಆ ಪ್ರಕೃತಿನಲ್ಲಿನೇ 3 ಗುಣಗಳು ಇರೋದು. ಈ ಜೀವ ಅನ್ನೋನು ಅದನ್ನ ಹೇಗೆ ಬಳಸ್ಕೊಳ್ತಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ ಎರಡಕ್ಕೂ ಕೂಡ ಒಂದು ಮ್ಯೂಚುವಲ್ ಡಿಪೆಂಡೆನ್ಸ್ ಅನ್ನೋದು ಇರುತ್ತೆ. ಅದನ್ನ ಇಲ್ಲಿ ಗಿವ್ ಅಂಡ್ ಟೇಕ್ ಅನ್ನೋದು ಇರುತ್ತೆ. ಅದನ್ನ ಈ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಅದ್ರ ಮುಖಾಂತರ ಬ್ರಹ್ಮತತ್ವವನ್ನ ತಿಳಿಸಕ್ಕೆ ಹೋಗುತ್ತೆ ಈ ಒಂದು ಅಧ್ಯಾಯ. ಪರಸ್ಪರ ಉಪಕಾರಿತ್ವಂ ಅಂದ್ರೆ ಮ್ಯೂಚುವಲ್ ಆಗಿ ಒಬ್ರಿಗೊಬ್ರು ಈ ಒಂದು ಅಂದ್ರೆ ಈ ಪ್ರಕೃತಿ ಮತ್ತು ಪುರುಷ. ಪೃಥಿವ್ಯಾಹ ಪ್ರಾಣಿನಾಮಪಿ, ಪ್ರಾಣಿನಾಮ್ ಅಂದ್ರೆ ಚೇತನರು, ಪೃಥ್ವಿ ಅಂತ ಹೇಳಿದ್ರೆ ಇಲ್ಲಿ ಜಡತತ್ವ. ಯಥೇತತ್ ಮಧುತ್ವಂ ವಿಜ್ಞೇಯಂ, ಅದನ್ನೇ ಮಧು ಅಂತ ಹೇಳಿದಿಲ್ಲಿ. ಉಪಕಾರ ಅಥವಾ ಸರ್ಜನಂ, ಇದಕ್ಕೆ ಎರಡಕ್ಕೂ ಮಧ್ಯೆ ಒಂದು ಉಪಕಾರ ಅಂತ ಒಂದು ಆಗ್ತಾ ಇದೆಯಲ್ಲ, ಅದಕ್ಕೇನೆ ಸರ್ಜನ ಅಂದ್ರೆ ಅದನ್ನ ಉಂಟು ಮಾಡೋದು. ಆ ಒಂದು ಗಿವ್ ಅಂಡ್ ಟೇಕ್ ಅಂತ ಒಂದು ಪ್ರೋಸೆಸ್ ಇದೆಯಲ್ಲ, ಅದನ್ನ ಉಂಟು ಮಾಡೋದು ಅಂತ ಯಾವ್ದಿದೆಯೋ ಅದನ್ನೇನೆ ಇಲ್ಲಿ
ಮಧು ಅಂತ ಹೇಳಿ ತಿಳಿಸಿದ್ದಾರೆ. ಅದು ಹೇಗಾಗುತ್ತೆ ಅಂತ ತಿಳಿಸ್ತಾರೆ ಮುಂದಕ್ಕೆ. ಜಂತುಬಿಹಿ ಪೃಥಿವೀ ಸೃಷ್ಟ ಸ್ವಕರ್ಮ ಫಲಭುಕ್ತಯೇ ಪೃಥಿವ್ಯಾ ಅಪಿ ಆತ್ಮಭೋಗಾರ್ಥಂ ಸೃಷ್ಟಾಹ ಸರ್ವೇಪಿ ಜಂತವಃ. ಇವಾಗ ಜಂತುಬಿಹಿ ಅಂತ ಹೇಳಿದ್ರೆ ಏನು, ಅದೇ ಜೀವರು, ಅದೇ ಚೇತನ ಜೀವರು, ಅವರು ಈ ಪೃಥ್ವಿಯನ್ನ ಅವರು ಸೃಷ್ಟಿ ಮಾಡ್ಕೊಳ್ತಾರೆ. ಹೇಗ್ ಮಾಡ್ಕೊಳ್ತಾರೆ? ನಾವೇನಾದ್ರು ಪೃಥ್ವಿಯನ್ನ ಸೃಷ್ಟಿ ಮಾಡ್ತೀವಿ ಅಂತ ನಮ್ಗೆ ಅನುಭವದಲ್ಲಿ ಇದೆಯಾ ಅಂತ ಕೇಳಿದ್ರೆ, ನಮ್ಗೆ ಅನುಭವದಲ್ಲಿ ಅಷ್ಟು ಡೈರೆಕ್ಟ್ ಆಗಿ ಇಲ್ಲದೆ ಹೋದ್ರು ಕೂಡ ಅದನ್ನ ಹೇಗೆ ಆಗ್ತಾ ಇದೆ ಅಂತ ನಮ್ಗೆ ತೋರಿಸ್ಕೊಟ್ರೆ ನಮ್ಗೆ ಕನ್ವಿನ್ಸ್ ಆಗುತ್ತೆ. ಇವಾಗ ಪ್ರತಿಯೊಂದು ಜೀವ ಕೂಡ ಅವ್ನು ಮಾಡ್ತಾ ಇರೋ ಕರ್ಮದಲ್ಲಿ ಅದಕ್ಕೆ ಫಲ ಉಂಟಾಗ್ಬೇಕು ಅಂತಾನೆ ಮಾಡ್ತಾನೆ. ಅವಾಗ ಏನ್ ಮಾಡ್ತಾನೆ, ಆ ಕರ್ಮವನ್ನು ಮಾಡುವಾಗ್ಲೇನೆ ಅವನು ಅದಕ್ಕೆ ಬೇಕಾಗಿರೋ ಇನ್ಪುಟ್ಸ್ ಎಲ್ಲವನ್ನು ಹಾಕ್ತಾನೆ. ಅವನು ಅದರಿಂದ ಫಲ ಬರ್ಬೇಕು ಅಂತ ಅವ್ನು ನೋಡ್ತಾನೆ. ಅವ್ನು ಮಾಡಿರೋ ಕರ್ಮ ಎಲ್ಲ ಕರೆಕ್ಟ್ ಆಗಿದ್ರೆ ಅದಕ್ಕೆ ಫಲ ಬರೋತಾ ಇದ್ರೆ ಖಂಡಿತ ಫಲ ಸಿಗುತ್ತೆ. ಇದು ಒಂದು ನಿಯಮ, ಪ್ರಕೃತಿಯಲ್ಲಿ ಒಂದು ನಿಯಮ ಇದು. ಹಾಗಾಗಿ ಅವನೇ ಏನ್ ಮಾಡ್ತಾ ಇದ್ದಾನೆ, ಅವನು ಈ ಪ್ರಕೃತಿಯನ್ನ ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ ಅವನ ಕರ್ಮ ಮುಖಾಂತರ. ಹೀಗಾಗಿ ಈ ಜೀವರು ಈ ಪೃಥ್ವಿಯನ್ನು ಸೃಷ್ಟಿ ಮಾಡ್ತಾರೆ ಅವ್ರ ಕರ್ಮ ಭೋಗಕ್ಕಾಗಿ. ಸರಿ, ಪೃಥ್ವಿಗೆ ಏನಾಗುತ್ತೆ ಅದರಿಂದ ಅಂತ ಕೇಳಿದ್ರೆ, ಆ ಪೃಥ್ವಿ ಕೂಡ ಆ ಜೀವರಿಗಾಗಿ ಇದನ್ನೆಲ್ಲಾನು ಉಂಟು ಮಾಡುತ್ತಲ್ಲ, ತನ್ನ ಒಂದು ಅನುಕೂಲಗಳೆಲ್ಲ ಕೊಡುತ್ತಲ್ಲ, ಅದು ಕೊಡೋದ್ ಮೂಲಕ ಅದೇನ್ ಮಾಡ್ತಾ ಇದೆ, ಆ ಪೃಥ್ವಿ ಅನ್ನೋದು ಈ ಜೀವರನ್ನೆಲ್ಲ ಅದು ಪೋಷಣೆ ಮಾಡ್ತಾ ಇದೆ. ಅಂದ್ರೆ ತಾನು ಅದ್ರ ಮೇಲೆ ಹೊತ್ಕೊಳ್ತಾ ಹೊರೋದು ಅಂತ ಹೇಳ್ತೀವಲ್ಲ, ಆತರ ಅದು ಧಾರಣೆ ಮಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ಪ್ರಕೃತಿ ಅನ್ನೋದು ಪುರುಷರನ್ನ ಧಾರಣೆ ಮಾಡ್ಕೊಳುತ್ತೆ ತನ್ನಲ್ಲಿ. ಅದ್ರ ಮುಖಾಂತರ ಪ್ರಕೃತಿಗೆ ಒಂದು ಅದು ಕೂಡ ಇದು ಭೋಗ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ಪ್ರಕೃತಿ ಅನ್ನೋದು ಜೀವರನ್ನ ಭೋಗ ಮಾಡುತ್ತೆ, ಅದೇ ತರ ಜೀವರು ಕೂಡ ಪ್ರಕೃತಿಯನ್ನ ಭೋಗ ಮಾಡ್ತಾರೆ ಅಂತ ಇದೆಲ್ಲ. ಇದು ಒಂದು ರೀತಿಯಾದ ಪರಸ್ಪರಂ ಭಾವ ಇಂತಹ ಅನ್ನೋ ರೀತಿಯಲ್ಲಿ ಆಗುತ್ತೆ. ಪಾರ್ಥಿವಾಣಿ ಶರೀರಾಣಿ ಭುಜ್ಯಂತೆ ಜಂತುಬಿಹಿ ತಥಾ ಪೃಥಿವ್ಯಾಪಿ ದಾರಿದ್ರ್ಯತ್ವಂ ಭುಜ್ಯತೆ ಜಂತುಧಾರಣಾತ್ ಅಂತ. ಅದೇನೆ. ಸೊ ಪಾರ್ಥಿವಾಣಿ ಶರೀರಾಣಿ ಅಂದ್ರೆ ಹೇಗೆ ಜೀವರು ಏನ್ ಮಾಡ್ತಾರೆ, ಮೊಟ್ಟ ಮೊದಲು ಜೀವರಿಗೆ ಶರೀರ ಇರಬೇಕು. ಶರೀರ ಅಂತ ಹೇಳಿದ್ರೆ, ಶರೀರ ಅಂದ್ರೆ ಸ್ಥೂಲ ಶರೀರ ಮಾತ್ರ ಅಲ್ಲ, ಅವರ ಸೂಕ್ಷ್ಮ ಶರೀರ ಕೂಡ, ಅದು ಕೂಡ ಏನಾಗುತ್ತೆ ಈ ಪ್ರಕೃತಿಯಿಂದಾನೇ ಉಂಟಾಗಿರೋದು. ಹಾಗಾಗಿ ಆ ಜೀವರು ತನ್ನ ಶರೀರದ ಮುಖಾಂತರ ಅವರು ಭೋಗವನ್ನು ಮಾಡ್ತಾರೆ. ಅದಕ್ಕಾಗಿ ಅವರು ಈ ಒಂದು ಶರೀರವನ್ನೇ ಅವರು ಭೋಗ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಜೀವರಿಗೆ ಶರೀರ ಇರೋದು ಯಾತಿಕೆ ಅಂತ ಹೇಳಿದ್ರೆ ಭೋಗವನ್ನು ಮಾಡೋದಕ್ಕೆ ಅಂತ. ಅವಾಗ ಏನಾಗುತ್ತೆ, ಹೊರಗಡೆ ಇರೋ ಪ್ರಪಂಚದಲ್ಲಿರೋ ವಸ್ತುಗಳನ್ನೆಲ್ಲ ತಗೊಂಡು ಶರೀರದ ಮುಖಾಂತರ ಅವನು ಭೋಗ ಮಾಡ್ತಾನೆ. ಅವಾಗ ಏನಾಗುತ್ತೆ, ಅವನಿಗೆ ಭೋಗ ಸಾಧನವಾಗುತ್ತೆ ಈ ಶರೀರ ಕೂಡ. ಹಾಗಾಗಿ ಹೇಗೆ ಭೋಗ್ಯ ಅನ್ನೋದು ಪ್ರಕೃತಿ ಆಗುತ್ತೋ, ಅದಕ್ಕೆ ಹೇಗೆ ಶರೀರ ಅನ್ನೋದು ಕೂಡ ಇವನಿಗೆ ಭೋಗ್ಯ ವಸ್ತು ಆಗುತ್ತೆ. ಯಾಕಂದ್ರೆ ಭೋಗ ಸಾಧನವಾಗಿರೋದ್ರಿಂದ. ಪೃಥಿವ್ಯಾಪಿ ಧರಿತ್ರಿತ್ವಂ ಭುಜ್ಯತೆ ಜಂತುಧಾರಣ. ಪೃಥ್ವಿ ಅನ್ನೋದು ಕೂಡ ಇವ್ರನ್ನೆಲ್ಲ ಈ ಜಂತು ಅಂದ್ರೆ ಈ ಜೀವರು, ಇವ್ರನ್ನೆಲ್ಲ ಅವರು ಧರಿಸ್ಕೊಂಡಿರೋದ್ರಿಂದ ಅದಕ್ಕೂ ಕೂಡ ಒಂದು ಭೋಗ ಅನ್ನೋದು ಇವ್ರ ಮೇಲೆ, ಅದು ಇವ್ರನ್ನೆಲ್ಲ ಧರಿಸ್ಕೊಂಡಿರೋದ್ರಿಂದ ಅದಕ್ಕೂ ಒಂದು ಭೋಗ ಅನ್ನೋದು ಸಿಗುತ್ತೆ. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಮುಂದಕ್ಕೆ ಈ ಸೃಷ್ಟಿಯಲ್ಲಿ ಹೇಗೆ ಒಂದು ಸಮಷ್ಟಿ ವ್ಯಷ್ಟಿ ಅನ್ನೋ ಎರಡು ರೀತಿಯಲ್ಲೂ ಕೂಡ ಈ ಜೀವರು ಇದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ಅಸ್ಯಾಂ ಪೃಥಿವ್ಯಾಂ ಯೋ ಭಾಸ್ವಾನ್ ಆ ಮೋಕ್ಷಂ ಅವಿನಶ್ವರ ಲಿಂಗಾತ್ಮ ಮಧು ಅಸೌ ಸರ್ವಭೂತಾನಾಂ ತಾನಿ ತಸ್ಯ ಚ ಅಂತ. ಹಾಗಾದ್ರೆ ಏನಾಯ್ತು, ಇದಕ್ಕೆ ಮೊದಲು ಏನ್ ಹೇಳ್ತಾ ಇದ್ದಾರೆ, ಈ ಸಮಷ್ಟಿಯಾಗಿ ಒಂದು ಹಿರಣ್ಯ ಗರ್ಭ ಅಥವಾ ವಿರಾಟ್ ಅಂತ ಒಂದು ಹೇಳ್ತೀವಲ್ಲ, ಆ ತತ್ವವನ್ನು ಹೇಳ್ತಾ ಇದ್ದಾರೆ. ಅಸ್ಯಾಂ ಪೃಥಿವ್ಯಾಂ ಯೋ ಭಾಸ್ವಾನ್, ಆ ವಿರಾಟ್ ತತ್ವ ಅನ್ನೋದು ಮೋಕ್ಷ ಹೊಂದೋ ತನಕ ಆ ವಿರಾಟ್ ತತ್ವ ಅನ್ನೋದು ಇರುತ್ತೆ ಅದು. ಹಾಗಾಗಿ ಅದು ಏನಾಗುತ್ತೆ, ಈ ಪೃಥ್ವಿ ಎಲ್ಲವನ್ನೂ ಕೂಡ ಅದು ಭೋಗ ಮಾಡುತ್ತೆ. ಹಾಗಾಗಿ ತಾನಿಚ ತಸ್ಯ ಚ, ತಾನಿ ತಸ್ಯ ಚ. ಹಾಗಾಗಿ ಈ ಪೃಥ್ವಿಯಲ್ಲಿರೋ ಯಾವ್ದಾವ್ದು ಇದೆಯೋ ಅವುಗಳೆಲ್ಲ ಕೂಡ ಏನ್ ಮಾಡುತ್ತೆ, ಆ ವಿರಾಟ್ ತತ್ವವನ್ನ ಕೂಡ ಅದು ಆಶ್ರಯಿಸ್ಕೊಂಡಿರೋದ್ರಿಂದ, ಅದಕ್ಕೆ ಇದು ಭೋಗವನ್ನು ಕೊಡೋದ್ರಿಂದ ಇದಕ್ಕೂ ಕೂಡ ಒಂದು ಭೋಗ ಸಿಗುತ್ತೆ ಅಂತ ಪರಸ್ಪರ ಒಂದು ಭೋಗವನ್ನ ವ್ಯಷ್ಟಿ ಅಂದ್ರೆ ಸಮಷ್ಟಿ ಲೆವೆಲ್ ಅಲ್ಲಿ ಹೇಳಿದ್ರು. ಇವಾಗ ಮುಂದಕ್ಕೆ ವ್ಯಷ್ಟಿ ಲೆವೆಲ್ ಅಲ್ಲಿ, ದಟ್ ಇಸ್ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಅಧ್ಯಾತ್ಮಂ ಯಹ ಸ ಶಾರೀರಃ ಲಿಂಗಾತ್ಮ ಪಾರ್ಥಿವಾಂಶಜಃ ಸಚಾಪಿ ಮಧು ಸರ್ವೇಷಾಂ ಸರ್ವಭೂತಾನಿ ತಸ್ಯ ಚ. ಇವಾಗ ಇಂಡಿವಿಜುವಲ್ ಸೋಲ್ಸ್ ಅಂತ ನಾವು ಯಾರಿದ್ದೀವೋ ನಾವು ಜೀವರು ಅಂತ, ನಾವೆಲ್ಲ ಇಂಡಿವಿಜುವಲ್ಸ್, ಒಂದೊಂದು ಶರೀರದಲ್ಲಿ ಒಬ್ಬೊಬ್ಬರಾಗಿದ್ದೀವಿ ನಾವು. ಸೊ ಅದಕ್ಕೆ ಸೂಕ್ಷ್ಮ ಶರೀರ ಅನ್ನೋದಕ್ಕೆ ಲಿಂಗಾತ್ಮ ಅಂತ ಹೇಳ್ತಾರೆ. ಸೊ ಈ ಜೀವರೆಲ್ಲ ಕೂಡ ಏನ್ ಮಾಡ್ತಾ ಇದ್ದಾರೆ, ಪಾರ್ಥಿವಾಂಶದಿಂದ ಉಂಟಾಗಿರೋರು. ಅಂದ್ರೆ ಏನಾಯ್ತು, ಈ ಶರೀರ ಇದೆಲ್ಲವೂ ಕೂಡ ಪ್ರಕೃತಿಯಿಂದ ಉಂಟಾಗಿರೋದು. ಸೂಕ್ಷ್ಮವಾದ ಪಂಚಭೂತಗಳಿಂದ ಮನಸ್ಸು, ಅಂತಃಕರಣ, ಪ್ರಾಣ ಅದೆಲ್ಲ ಉಂಟಾಗಿರುತ್ತೆ, ಇಂದ್ರಿಯಗಳೆಲ್ಲ ಉಂಟಾಗಿರುತ್ತೆ. ಸ್ಥೂಲವಾದ ಪಂಚಭೂತಗಳಿಂದ ಈ ಸ್ಥೂಲ ಶರೀರ ಉಂಟಾಗಿರುತ್ತೆ. ಸೊ ಹೇಗೆ ಇದ್ರು ಕೂಡ ಈ ಜೀವರೆಲ್ಲ ಏನ್ ಮಾಡ್ತಾರೆ, ಆ ಪ್ರಕೃತಿಯನ್ನ ಇವರು ಭೋಗ ಮಾಡ್ತಾರೆ. ಈ ಪ್ರಕೃತಿ ಕೂಡ ಈ ಜೀವರೆಲ್ಲ ಕೂಡ ಅದಕ್ಕೆ ಭೋಗ್ಯವಾಗಿದೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಸೊ ಈ ಮಧು ಅಂತ ಹೇಳಿದ್ರೆ, ನಮ್ಗೆ ಸಾಮಾನ್ಯವಾಗಿ ಮಧು ಅಂತ ಹೇಳಿದ್ರೆ ಒಂದು ಹನಿ ಅಂತ ಹೇಳಿದ್ರೆ ನಾವು ಜೇನುತುಪ್ಪ ಅಂತ ಹೇಳ್ತೀವಲ್ಲ, ಅದಕ್ಕೆ ಮಧು ಅಂತ ಹೇಳ್ತೀವಿ. ಸೊ ಇಲ್ಲಿ ಮಧು ಅಂತ ಹೇಳಿದ್ರೆ ಅದೇ ತರನೇ ಒಂದು ಸ್ವೀಟ್ ಅಂತ, ಅಂದ್ರೆ ಭೋಗಕ್ಕೆ ಅದು ಸಂಕೇತ ಅದು.
ಹಾಗಾಗಿ ಜೀವರುಗಳಿಗೆ ಈ ಪ್ರಕೃತಿ ಅನ್ನೋದು ಒಂದು ಭೋಗ್ಯವಾಗಿರುತ್ತೆ, ಪ್ರಕೃತಿಗೂ ಕೂಡ ಈ ಜೀವರು ಅನ್ನೋದು ಒಂದು ರೀತಿಯಲ್ಲಿ ಭೋಗ್ಯವಾಗಿರುತ್ತೆ ಅಂತ. ಅಧ್ಯಾತ್ಮಂ ಸಾಧಿದೈವಂಚ ಸಾಧಿಭೂತಂ ಇದಂ ಜಗತ್ ಏಕೈಕಸ್ಯಾತ್ಮನಃ ಕೃತ್ಸ್ನಂ ಭೋಗ್ಯತ್ವೇನ ಅವತಿಷ್ಠತೆ. ಇವಾಗ ಏನಾಯ್ತು, ಅಧ್ಯಾತ್ಮಂ ಅಧಿದೈವಂ ಅಧಿಭೂತಂ ಅಂತ. ಇವಾಗ ಏನಾಗುತ್ತೆ, ಈ ಕಾಸ್ಮಾಸ್ ಅಲ್ಲಿ ಇಂಡಿವಿಜುವಲ್ಸ್ ಅಂತ ಇದ್ದಾರೆ, ಅದೇ ಅಧ್ಯಾತ್ಮಂ ಅನ್ನೋದು. ಅಧಿದೈವಂ ಅನ್ನೋದು ಕಾಸ್ಮಿಕ್ ಡಿಟೀಸ್ ಅಂತ ಇರ್ತಲ್ಲ ಅದು. ಅಂದ್ರೆ ಉದಾಹರಣೆಗೆ ನಾವು ಪಂಚಭೂತಗಳು ಅಂತ ಹೇಳಿದಾಗ ಶರೀರದಲ್ಲೂ ಪಂಚಭೂತಗಳಿರುತ್ತೆ, ಕಾಸ್ಮಾಸ್ ಅಲ್ಲೂ ಪಂಚಭೂತಗಳಿರುತ್ತೆ. ಹಾಗಾಗಿ ಶರೀರದಲ್ಲಿರೋ ಪಂಚಭೂತಾತ್ಮಕವಾಗಿರೋದನ್ನ ಅಧ್ಯಾತ್ಮ ಅಂತ ಹೇಳಿದ್ರು. ಅಧಿದೈವ ಅನ್ನೋದು ಕಾಸ್ಮಾಸ್ ಅಲ್ಲಿರೋ ಪಂಚಭೂತಗಳದು. ಸಾಧಿಭೂತಂ ಅಂತ ಹೇಳಿದ್ರೆ ಇದು ಕೂಡ ಒಂದು ಭೌತಿಕ ಅಂತ ಇದೆಯಲ್ಲ ಅದು. ಸೊ ಇದೆಲ್ಲವೂ ಕೂಡ ಅಂದ್ರೆ ಭೌತಿಕ ಅಂತ ಯಾವ್ದಿದೆಯೋ ಅದಕ್ಕೆ ಡಿಟೀಸ್ ಅಂತ ಯಾವ್ದಿರುತ್ತೋ ಅದನ್ನ ದೈವ ಅಂತ ಕರಿತೀವಿ ಟೆಕ್ನಿಕಲಿ. ಸೊ ಹಾಗಾಗಿ ಪೃಥ್ವಿ ದೇವತಾ, ಆಮೇಲೆ ಅಪ್ ದೇವತಾ, ಆಮೇಲೆ ವಾಯು ದೇವತಾ ಅಂತ ದೇವತೆಗಳಂತ ಇರ್ತಾರಲ್ಲ ಅವರೆಲ್ಲ ಅಧಿದೈವ ಅಂತ ಅನ್ಸ್ಕೊಳ್ತಾರೆ. ಆಮೇಲೆ ಅಧಿಭೂತಂ ಅನ್ನೋದು ಗ್ರಾಸ್ ಆಗಿರೋ ಭೂತಗಳು, ಇದಂ ಜಗತ್ತೆ. ಅದೇ ಈ ಮೂರು ಸೇರ್ಕೊಂಡಿರೋದೇ ಈ ಎಂಟೈರ್ ಪ್ರಪಂಚ ಅನ್ನೋದು ಇದೇನೆ. ಏಕೈಕಸ್ಯ ಆತ್ಮನಃ ಕೃತ್ಸ್ನಂ ಭೋಗ್ಯತ್ವೇನ ಅವತಿಷ್ಠತೆ. ಒಂದೊಂದು ಜೀವನಿಗೂ ಕೂಡ ಇದು ಎಂಟೈರ್ ಪ್ರಪಂಚನೂ ಕೂಡ ಅವನಿಗೆ ಭೋಗ್ಯವಾಗಿರುತ್ತೆ. ಅದು ಇದು ಒಂಥರ ಒಂದು ಎಕೋಸಿಸ್ಟಮ್ ಅಂತ ಹೇಳ್ತೀವಲ್ಲ ಆ ತರ ಇರುತ್ತೆ ಅದು. ನಾವು ಅನ್ಕೊಳ್ತೀವಿ ನಾವು ಇಲ್ಲಿದ್ದೀವಿ, ಯಾವುದೋ ತುಂಬಾ ದೂರದಲ್ಲಿರೋ ಒಂದು ಕಾಂಟಿನೆಂಟಲ್ಲೋ ಅಥವಾ ಎಲ್ಲೋ ಇರೋರಿಗೆ ನಮ್ಮಿಂದ ಏನಾಗುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ವೇದಾಂತ ನಮ್ಗೆ ತೋರಿಸ್ಕೊಡೋ ರೀತಿಯಲ್ಲಿ ನೋಡಿದಾಗ ಇಡೀ ಸೃಷ್ಟಿ ಕೂಡ ಎಲ್ಲರೂ ಕೂಡ ಎಲ್ಲವನ್ನು ಭೋಗ ಮಾಡ್ತಾ ಇದ್ದಾರೆ ಅಂತ ಆಗುತ್ತೆ. ಅದು ಎಲ್ಲೋ ಒಂದು ಕಡೆ ಯಾರೋ ಒಂದು ತಯಾರು ಮಾಡ್ತಾ ಇದ್ದಾರೆ, ಅದು ಇನ್ನೊಬ್ಬರಿಗೆ ತುಂಬಾ ದೂರ ಇರೋ ಕಡೆ ಅವನಿಗೆ ಕೂಡ ಸಿಗುತ್ತೆ ಅದು. ಸೊ ಹೀಗೆಲ್ಲ ನಾವು ನೋಡಿದ್ರೆ ನಮ್ಗೆ ಸ್ವಲ್ಪ ಅದನ್ನ ಅಪ್ರಿಷಿಯೇಟ್ ಮಾಡಕ್ಕಾಗುತ್ತೆ ಅದು. ಸೊ ಈಗ ಯಾರೋ ಒಬ್ರು ಎಲ್ಲೋ ಒಂದು ಕಡೆ ಒಂದು ಡಿಸ್ಟರ್ಬೆನ್ಸ್ ಮಾಡಿದ್ರೆ ಪ್ರಕೃತಿಗೆ, ಅದು ಕೂಡ ತುಂಬಾ ದೂರದಲ್ಲಿರೋರು ಯಾರಿಗಾದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಅದು ಅಫೆಕ್ಟ್ ಆಗ್ಬೋದು ಅದು. ಸೊ ಈಗೆಲ್ಲ ನೋಡಿದಾಗ ನಮ್ಗೆ ಎಂಟೈರ್ ಪೃಥ್ವಿನಲ್ಲಿ ಎಲ್ಲರೂ ಕೂಡ ಭೋಗ ಮಾಡ್ತಾ ಇದ್ದಾರೆ, ಅದರಿಂದ ಎಲ್ಲರಿಗೂ ಕೂಡ ಭೋಗ್ಯವಾಗಿದೆ ಈ ಪ್ರಕೃತಿ ಅನ್ನೋದು. ಸೊ ಹೀಗೆ ಪ್ರಕೃತಿಗೂ ಅಂದ್ರೆ ಇಡೀ ಪ್ರಪಂಚಕ್ಕೂ ಒಂದು ಇಂಡಿವಿಜುವಲ್ಗೂ ಏನ್ ಸಂಬಂಧ ಬರ್ತಾ ಇದೆ ಅನ್ನೋದನ್ನ ಇವರು ಈ ತರ ತಿಳಿಸ್ತಾ ಇದ್ದಾರೆ ಈ ಉಪನಿಷತ್ತು. ಸರ್ವೇ ಸರ್ವಸ್ಯ ಕಾರ್ಯಂ ಸ್ಯಾತ್ ಸರ್ವಸ್ಯ ಭೋಜಕಃ ಇತ್ಯೇಷ ಮಧುವಿದ್ಯಾ ಅತ್ರ ವೈಷಮ್ಯಾತ್ ಕ್ಲೇಶಹಾರಿಣಿ. ಹೀಗಾಗಿ ಎಲ್ಲವೂ ಎಲ್ಲರಿಗೂ ಬೇಕಾಗಿದೆ. ಆಮೇಲೆ ಯಾವ ಪ್ರಪಂಚ ಅಂತ ಒಂದಿದೆಯೋ ಅದು ಕೂಡ ಈ ಜೀವನ ಮೇಲೆ ಡಿಪೆಂಡ್ ಆಗಿದೆ. ಸೊ ಹೀಗೆ ಪರಸ್ಪರ ಒಬ್ರಿಗೊಬ್ರು ಈ ತರ ಒಂದು ಭಾವನೆಯನ್ನ ನಾವು ಇಟ್ಕೊಂಡಾಗ ಇದನ್ನ ನಾವು ಒಂದು ಅಧ್ಯಾತ್ಮ ದೃಷ್ಟಿಯಿಂದ, ದಟ್ ಈಸ್ ಒಂದು ವೇದಾಂತಿಕ್ ವ್ಯೂ ಇಂದ ನಾವು ಇದನ್ನ ಅಪ್ರಿಷಿಯೇಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಸಣ್ಣತನ, ಆಮೇಲೆ ನಮ್ಗೊಂದು ಒಂದು ಫೈನಿಟ್ಯೂಡ್ ಅಂತದೆಲ್ಲ ಹೋಗಿ ನಮ್ಗೆ ಒಂದು ವ್ಯಾಪಕವಾದ ಒಂದು ಮನೋಭಾವ ಬರುತ್ತೆ. ಅದರಿಂದ ಒಂದು ಬ್ರಹ್ಮವಿದ್ಯಾ ಅನ್ನೋದು ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ, ಒಂದು ಬ್ರಹ್ಮವಿದ್ಯೆ ಅನ್ನೋದು ಸಿಗ್ಬೇಕಾದ್ರೆ ಒಬ್ಬನಿಗೆ ಅವನು ತಾನು ಅಂತ ಒಂದು ಸಣ್ಣ ಒಂದು ಸರ್ಕಲ್ ಇಂದ ಬಿಟ್ಟು ಅತ್ಯಂತ ವ್ಯಾಪಕವಾಗಿ ಇಡೀ ಪ್ರಪಂಚವೇ ನಾನು ಅಂತ ಅವನಿಗೆ ಮೊದಲು ಆ ಒಂದು ಮನವರಿಕೆ ಬರ್ಬೇಕಾಗಿದೆ. ಈ ಮನವರಿಕೆ ಮೊದಲು ಅವನು ಬರೆಸ್ಕೊಂಡ್ರೆ ಅದೇನಾಗುತ್ತೆ, ಉತ್ತರ ಅವನಿಗೆ ಅಪರೋಕ್ಷ ಜ್ಞಾನದಿಂದ ಅವನೇನಾಗುತ್ತೆ ಅದನ್ನ ಹೇಳ್ತಾರೆ, ದಟ್ ಇಟ್ ವಿಲ್ ಕಲ್ಮಿನೇಟ್ ಇನ್ ದಟ್ ಅಪರೋಕ್ಷ ಜ್ಞಾನಂ ವೇರ್ ಹಿ ವಿಲ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ಲಿ ದಟ್ ಹಿ ಈಸ್ ಎವ್ರಿಥಿಂಗ್. ಸರ್ವಾತ್ಮ ಭಾವ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ಅವ್ನು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಮೊದಲು ಈ ತರ ಒಂದು ಪರೋಕ್ಷವಾಗಿ ಅವನು ಈ ತರ ಒಂದು ಅಪ್ರಿಷಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈ ತರ ಮಾಡೋದ್ರಿಂದ ಅವ್ನಿಗೆ ಅದರಿಂದಲೇ ನಮ್ಗೆ ನೋಡಿ ಎಲ್ಲಾ ಸಾಧನೆಯಲ್ಲೂ ಕೂಡ ಅವನು ಒಂದು ದಾನ ಅಂತ ಹೇಳಿದ್ರೆ ಅವನು ತನ್ನದು ಅಂತ ಯಾವ್ದು ಇಟ್ಕೊಂಡಿದ್ದಾನೋ ಅದನ್ನ ತನ್ನದಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಇನ್ನೊಬ್ಬರಿಗೆ ಕೊಡ್ತಾನೆ. ಅಂದ್ರೆ ಅವ್ನು ಯಾವ್ದಾದ್ರು ಒಂದು ಕಾಸ್ ಒಂದು ವ್ಯಾಪಕವಾಗಿರೋ ಒಂದು ಕಾಸ್ ಅವ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಹತ್ರ ಇದ್ದದನ್ನ ಅವ್ನು ಕೊಡೋವಾಗ ಏನಾಗುತ್ತೆ, ಅದು ತುಂಬಾ ಜನಕ್ಕೆ ಅದು ರೀಚ್ ಆಗುತ್ತೆ ಅದು. ಸೊ ಹೀಗ್ ಅದು ಯಾವ್ದಾಗಿರ್ಬೋದು, ಜ್ಞಾನವಾಗಿರ್ಬೋದು, ಅಥವಾ ಅವನ ಹತ್ರ ಇರೋ ಒಂದು ವೆಲ್ತ್ ಆಗಿರ್ಬೋದು, ಅಥವಾ ಅವನ ಹತ್ರ ಇರೋ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಅವನ ಹತ್ರ ಇರೋ ಶರೀರ ಶಕ್ತಿ ಆಗಿರ್ಬೋದು, ಯಾವ್ದನ್ನೇ ಕೂಡ ಅವನು ಇನ್ನೊಬ್ಬರಿಗಾಗಿ ಅಂತ ಅವನ ಮನೋಭಾವದಿಂದ ಕೊಡುವಾಗ ಏನಾಗುತ್ತೆ, ಅವನಿಗೆ ಒಂದು ವ್ಯಾಪಕವಾದ ಒಂದು ಮನೋಭಾವ ಬರುತ್ತೆ ಅದು. ಇದರಿಂದ ಶಾಸ್ತ್ರ ಮೊದಲು ಏನ್ ಹೇಳುತ್ತೆ, ಇವನಿಗೆ ಪುಣ್ಯ ಬರುತ್ತೆ ಅಂತ ಹೇಳುತ್ತೆ. ಆದ್ರೆ ಆ ಪುಣ್ಯವನ್ನ ಇವನು ಗಣನೆ ಮಾಡದೆ ಇದು ನನ್ನ ಕರ್ತವ್ಯ ಅಂತ ಮಾಡ್ಕೊಳ್ತಾ ಅವ್ನಿಗೆ ಏನಾಗುತ್ತೆ, ಆ ನಿಜವಾದ ಒಂದು ಸಾತ್ವಿಕವಾದ ಒಂದು ವ್ಯಾಪಕವಾದ ಒಂದು ಮನೋಭಾವ, ಅದು ಬ್ರಾಡ್ ಮೈಂಡ್ ಅಂತ ಹೇಳ್ತೀವಲ್ಲ, ಅದು ಉಂಟಾಗುತ್ತೆ ಅವನಿಗೆ. ಅದನ್ನಿಟ್ಕೊಂಡು ಅವನ್ ಏನ್ ಮಾಡ್ತಾನೆ, ಈ ತರ ವೇದಾಂತ ಸಾಧನೆ ಮಾಡಿದಾಗ ಅವನಿಗೆ ಈ ಅಪರೋಕ್ಷ ಜ್ಞಾನ ಅನ್ನೋದು ಒಟ್ಟಾಗುತ್ತೆ. ಆ ಅಂತ ಜ್ಞಾನ ಎಂತದಾಗಿರುತ್ತೆ, ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ರೀತಿಯಲ್ಲಿ ನಾನೇ ಎಲ್ಲವೂ ಕೂಡ ಸರ್ವೋಹಂ ಅಂತ ಒಂದು ಬುದ್ಧಿ ಅವನಿಗೆ ಬರುತ್ತೆ. ಅದನ್ನ ಅಲ್ಲಿ ಕಲ್ಮಿನೇಟ್ ಆಗುತ್ತೆ ಅನ್ನೋದನ್ನ ಈ ಉಪನಿಷತ್ ಈ ಅಧ್ಯಾಯದಲ್ಲೇ ತುಂಬಾ ಚೆನ್ನಾಗಿ ತಗೊಂಡೋಗಿ ಈ ಉಪನಿಷತ್ತೆ ತೋರಿಸ್ಕೊಡುತ್ತೆ ಅದನ್ನ. ಇವಾಗ ಮಧುತತ್ವ ಏನು ಅನ್ನೋದನ್ನ ಹೇಳ್ತಾರೆ. ಭೂತಾನಿ ಭೂಮಿ ದ್ವೇ ಲಿಂಗೆ ಇತಿ ಉಕ್ತಂ ಯತ್ ಚತುರ್ವಿಧಂ ಮಧು ಅವಿದ್ಯಾಕೃತಂ
ತಸ್ಯ ವಸ್ತು ತತ್ವಂ ಅಥ ಉಚ್ಯತೆ. ಇವಾಗ ಏನ್ ಹೇಳ್ತಾ ಇದಾರೆ, ಇವಾಗ ಮೊದಲು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಇವಾಗ ಏನ್ ಹೇಳ್ತಾ ಇದಾರೆ, ಅವುಗಳೆಲ್ಲ ಏನಿಂದ ಆಗಿರೋದು ಅಂತ ಹೇಳ್ತಾ ಇದಾರೆ. ನೋಡಿ, ಇವಾಗ ಜೀವರ ಶರೀರ ಅನ್ನೋದು ಕೂಡ ಅವಿದ್ಯೆಯಿಂದ ಉಂಟಾಗಿರೋದು. ಆ ಜೀವರ ಶರೀರಕ್ಕಾಗಿಯೇ ಉಂಟಾಗಿರೋದು ಈ ಪ್ರಕೃತಿ, ಪೃಥ್ವಿ ಪ್ರಕೃತಿ ಅನ್ನೋದು ಕೂಡ, ಅದು ಕೂಡ ಪ್ರಕೃತಿಯಿಂದ ಉಂಟಾಗೋದು. ಪ್ರಕೃತಿಗೆ ಇನ್ನೊಂದು ಹೆಸರು ಅವಿದ್ಯಾ ಅಂತ, ಮಾಯಾ ಅಂತ ಒಂದು ಹೆಸರು, ಅವಿದ್ಯಾ ಅಂತ ಒಂದು ಹೆಸರು, ಅಜ್ಞಾನಂ ಅಂತ ಒಂದು ಹೆಸರು, ಅವ್ಯಾಕೃತ ಅಂತ ಒಂದು ಹೆಸರು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅವಿದ್ಯೆಯಿಂದ ಆಗಿರೋದು. ಸೊ ಏನೇನು ಅಂತ ಹೇಳಿದ್ರೆ, ಭೂತಾನಿ ಅಂತ ಕೇಳಿದ್ರೆ ಏನು, ಜೀವ ಶರೀರಗಳು. ಆಮೇಲೆ ಭೂಮಿ ಅಂತ ಹೇಳಿದ್ರೆ ಈ ಪೃಥ್ವಿ ಅನ್ನೋದು. ಆಮೇಲೆ ದ್ವೇ ಲಿಂಗೆ ಅಂದ್ರೆ ಯಾವುದು, ಸಮಷ್ಟಿ ವ್ಯಷ್ಟಿ ಅಂತ ಯಾವ್ದನ್ನ ಹೇಳಿದ್ರು ಆತರ ಜೀವರು. ಇತಿ ಉಕ್ತಂ ಯತ್ ಚತುರ್ವಿಧಂ ಮಧು ಅವಿದ್ಯಾಕೃತಂ. ಈ 4 ವಿಧವಾದ ಮಧು ಅಂತ ಹೇಳಿದ್ರಲ್ಲ, ಅದು ಅವಿದ್ಯೆಯಿಂದ ಉಂಟಾಗಿರೋದು. ತಸ್ಯ ವಸ್ತು ತತ್ವಂ ಅಥ ಉಚ್ಯತೆ. ಆ ಎಂಟೈರ್ ಮಧು ಅಂತ ಹೇಳಿದ್ರಲ್ಲ, ಈ 4 ಸೇರಿರೋದು, ಅದರ ವಾಸ್ತವಾದ ತತ್ವ ಏನು ಅನ್ನೋದನ್ನ ಇನ್ನ ಮುಂದಕ್ಕೆ ಹೇಳ್ತಾರೆ. ಅಯಮೇವ ಸಹ ಇತಿ ಅತ್ರ ಮಧುರೂಪಃ ಚತುರ್ವಿಧಃ ಪ್ರಪಂಚೋ ಅಯಂ ಇತಿ ಪ್ರೋಕ್ತಃ ಸಹ ಇತಿ ಆತ್ಮ ಉಚ್ಯತೆ ಪರಃ. ಅಯಂ ಏವ ಸಹ ಅಂದ್ರೆ ಇದೇ ಅವನು, ಅಂದ್ರೆ ಇದೇ ಅವನು ಅಂತ ಹೇಳುವಾಗ, ಅಥವಾ ಇವನೇ ಅವನು ಅಂತ ಹೇಳುವಾಗ 2 ಅಂಶ ಇದೆ. ಅದು ಇವನು ಅಂತ ಒಂದು ಅಂಶ, ಅದು ಅಂತ ಒಂದು ಅಂಶ. ಹಾಗಾಗಿ ಇದು ಅಂತ ಹೇಳೋದು ಏನು, ನಮ್ಮ ಹತ್ರ ನಮಗೆ ತುಂಬಾ ಹತ್ರದಲ್ಲಿರೋ ಒಂದು ವಸ್ತು. ಅದು ಅಂತ ಹೇಳುವಾಗ ನಮ್ಗಿಂತ ದೂರದಲ್ಲಿರೋ ವಸ್ತು. ಈ ಎರಡನ್ನು ಕೂಡ ಏನ್ ಮಾಡ್ತಾ ಇದಾರೆ, ಲಿಂಕ್ ಮಾಡಿ ಇದು ಎರಡು ಕೂಡ ಒಂದೇನೆ ಅಂತ ತೋರಿಸ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎರಡನ್ನು ಕೂರಿಸ್ತಾ ಇದ್ದಾರೆ. ಅವಾಗ ಇದಕ್ಕೆ ಸಾಮಾನಾಧಿಕರಣ್ಯಂ ಅಂತ ಹೇಳ್ತಾರೆ. ಅಯಂ ಏವ ಸಹ ಅಂತ ಹೇಳುವಾಗ ಇವನೇ ಅವನು ಅಂತ ಹೇಳುವಾಗ, ಇತ್ಯತ್ರ ಮಧುರೂಪಃ ಚತುರ್ವಿಧಃ ಪ್ರಪಂಚಃ ಅಯಂ ಇತಿ ಪ್ರೋಕ್ತಃ. ಈ 4 ವಿಧವಾದ ಪ್ರಪಂಚ ಅಂತ ಯಾವ್ದನ್ನ ಹೇಳಿದ್ವು, ದಟ್ ಈಸ್ ಈ ಜೀವರ ಒಂದು ಶರೀರಗಳು, ಆಮೇಲೆ ಪ್ರಕೃತಿ ಅನ್ನೋದು, ಆಮೇಲೆ ಲಿಂಗ ಅಂದ್ರೆ ಈ ಸಮಷ್ಟಿ ಮತ್ತು ವ್ಯಷ್ಟಿಯಾಗಿರೋ ಜೀವರು, ಆ ಇಬ್ರು ಕೂಡ, ಅದೆಲ್ಲವನ್ನೂ ಕೂಡ 4 ಹೇಳಿದ್ರಲ್ಲ, ಅದನ್ನೇ ಇಲ್ಲಿ ಅಯಂ ಅಂತ ಹೇಳಿರೋದು. ಯಾಕಂದ್ರೆ ಅದೇ ನಮಗೆ ಇವಾಗ ನೋಡಕ್ ಸಿಗ್ತಾ ಇದೆ, ಅಂದ್ರೆ ನಮ್ಗೆ ಅಪ್ರಿಶಿಯೇಟ್ ಮಾಡಕ್ಕೆ ಸಿಗ್ತಾ ಇದೆ. ತತ್ವ ಅನ್ನೋದು ತುಂಬಾ ದೂರದಲ್ಲಿರೋದು, ಅಂದ್ರೆ ಅದು ಅವ್ಯಕ್ತವಾಗಿರೋದು, ಅದು ನಮ್ಗೆ ವ್ಯಕ್ತವಾಗಿಲ್ಲ. ಅದು ಅವಾಗ ಈ ನಮ್ಗೆ ನೋನ್ ಟು ದಿ ಅನ್ನೋನ್ ಅನ್ನೋ ರೀತಿಯಲ್ಲಿ ನೋನ್ ಅಂತ ಯಾವ್ದಿದೆಯೋ ನಮ್ಗೆ, ಅದೇ ಆಕ್ಚುಲಿ ಆ ಅನ್ನೋನ್ ಅನ್ನೋ ಬ್ರಹ್ಮ ಅಂತ ತೋರಿಸ್ತಾ ಇದ್ದಾರೆ. ಪ್ರಪಂಚೋ ಅಯಂ ಇತಿ ಪ್ರೋಕ್ತಃ ಸಹ ಇತಿ ಆತ್ಮ ಉಚ್ಯತೆ ಪರಃ. ಹಾಗಾಗಿ ಸಹ ಅನ್ನೋ ಶಬ್ದದಿಂದ ಈ ಆತ್ಮ ಅಂದ್ರೆ ಪರಮಾತ್ಮ ಅನ್ನೋನ್ನ ಹೇಳ್ತಾ ಇದ್ದಾರೆ. ಪರಮಾತ್ಮ ಅನ್ನೋದು ಎಕ್ಸ್ಟ್ರೀಮ್ಲಿ ಸಟಲ್, ಅದು ನಮ್ಗೆ ಕಣ್ಣಿಗೆ ಕಾಣಿಸೋ ವಸ್ತು ಅಲ್ಲ. ಆದ್ರೆ ಇದು ಪ್ರಪಂಚಕ್ಕೆ ಸೇರಿದ್ದು. ಇದನ್ನ ನಾವು ಒಂದು ರೀತಿಯಲ್ಲಿ ಮಾಂಡೂಕ್ಯ ಉಪನಿಷತ್ ಸ್ಕೀಮ್ ಅಲ್ಲಿ ಇದನ್ನ ನಾವು ಸೇರ್ಸಿ ನೋಡಿದಾಗ ಹೇಗಾಗ್ತದೆ ಅಂತ ಹೇಳಿದ್ರೆ, ಮೊದಲು 3 ಪಾದ ಅಂತ ಇದೆಯಲ್ಲ, ದಟ್ ಈಸ್ ಜಾಗೃತ ಪಾದ, ಆಮೇಲೆ ಸ್ವಪ್ನ ಪಾದ, ಆಮೇಲೆ ಸುಷುಪ್ತಿ ಪಾದ, ಇದು 3 ಕೂಡ ಸೃಷ್ಟಿಗೆ ಸೇರಿದ್ದು. ಇದನ್ನ ನಾವು ಅಯಂ ಅಂತ ಹೇಳ್ಬೋದು. ಸಹ ಅಂತ ಹೇಳಿದ್ರಲ್ಲ ಇಲ್ಲಿ, ಅದು ತುರಿಯಾಗಿ ಸೇರಿದ್ದು. ಹಾಗಾಗಿ ತುರಿಯ ಅನ್ನೋದೇ ಅಲ್ಟಿಮೇಟ್ ಶುದ್ಧ ಚೈತನ್ಯ. ಈ 3 ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೃಷ್ಟಿಯಲ್ಲಿ ಇರೋ 3 ಕೂಡ ಏನಾಗುತ್ತೆ, ಅದ್ರಲ್ಲಿರೋ ಜೀವರು ಅಂತ ಹೇಳುವಾಗ ಆ ಜೀವನ ಶರೀರನ ಸೇರಿಸ್ಕೊಂಡೇ ಜೀವ ಅಂತ ಹೇಳ್ತೀವಿ ನಾವು. ಈ ಪ್ರಕೃತಿಯನ್ನು ಸೇರಿಸ್ಕೊಂಡೇ ನಾವು ಆ ವ್ಯಕ್ತಿಯನ್ನು ಕೂಡ ಹೇಳ್ತೀವಿ ನಾವು. ಅವಾಗ ಆ ಭೋಕ್ತಾ ಭೋಗ್ಯಂ ಅಂತ ಇರೋ 2 ಕೂಡ ಈ 3 ಅವಸ್ಥೆಗಳಲ್ಲಿ ಸೇರ್ಬಿಡುತ್ತೆ. ಆ 3 ಅವಸ್ಥೆಗಳಲ್ಲೂ ಕೂಡ ನಾವು ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ನೋಡಿದಾಗ, ಈ ಸುಷುಪ್ತಿ ಅವಸ್ಥೆ ಅಂತ ಇದೆಯಲ್ಲ, ಅದು ಸೀಡ್ ಫಾರ್ಮ್ ಅಲ್ಲಿ ಇರುತ್ತೆ. ಯಾವುದಕ್ಕೆ, ಈ ಜಾಗೃತ್ ಮತ್ತು ಸ್ವಪ್ನ ಅಂತ 2ಕ್ಕೂ ಅನ್ನೋದು ಸೀಡ್ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನೇ ನಾವು ಲಯ ಸ್ಟೇಟ್ ಅಂತ ಹೇಳೋದು. ಸೊ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳುವಾಗ ನಮ್ಗೆ ಆ ಲಯ ಸ್ಟೇಟ್ ಅಲ್ಲಿ ಅದಿರೋದು ಯಾವುದು, ಈ 3ನೇ ಸ್ಟೇಟ್ ಅನ್ನೋದು. ಇವೆರಡು ಕೂಡ ಸೃಷ್ಟಿ ಆದಾಗ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಒಂದು ಸೂಕ್ಷ್ಮವಾಗಿ ಕಾಣಿಸ್ಕೊಳ್ಳುತ್ತೆ, ಇನ್ನೊಂದು ಸ್ಥೂಲವಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಏನೇ ಇದ್ರೂ ಕೂಡ ಕಾರಣ ಮತ್ತು ಕಾರ್ಯ ಅಂತ ಯಾವ್ದಿದೆಯೋ, ಆ 2 ಪೇರ್, ದಟ್ ಈಸ್ ಅ ಪೇರ್ ಆಫ್ ಕಾರ್ಯಕಾರಣ ಅಂತ ಡ್ಯುಯಾಲಿಟಿ ಅಂತ ಯಾವ್ದು ಹೇಳ್ತೀವೋ, ಅದೆಲ್ಲವೂ ಕೂಡ ಸೃಷ್ಟಿಗೆ ಸೇರಿದ್ದು. ಅದರಿಂದಲೇ ಅದನ್ನ ಅಪರ ಅಂತ ಹೇಳಿದ್ದಾರೆ. ತುರಿಯ ಚೈತನ್ಯ ಅನ್ನೋದು ಪರ ಅಂತ ಆಗುತ್ತೆ. ಅದು ಎಕ್ಸಾಕ್ಟ್ಲಿ ಅದೇ ತರನೇ ಇಲ್ಲೂ ಕೂಡ ಏನ್ ಮಾಡ್ತಾ ಇದ್ದಾರೆ ನೋಡಿ, ಆ ಸ್ಕೀಮ್ ಇದೆಯಲ್ಲ, ಅದು ಈ ಒಂದು ಪರ ಮತ್ತು ಅಪರ ಅನ್ನೋದು ಅದನ್ನ ಬೇರೆ ಬೇರೆ ಲ್ಯಾಂಗ್ವೇಜ್, ಬೇರೆ ಬೇರೆ ಶಬ್ದಗಳಿಂದ ಹೇಳ್ಬೋದು. ಬಟ್ ಎಲ್ಲಾ ಉಪನಿಷತ್ತುಗಳಲ್ಲೂ ಇದು ನಮಗೆ ವ್ಯಾಪಕವಾಗಿರುತ್ತೆ. ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಅದೇ ಥೀಮ್ ಅದು ಬೇರೆ ಬೇರೆ ಶಬ್ದಗಳಿಂದ, ಬೇರೆ ಬೇರೆ ಪ್ರಕ್ರಿಯೆಯಿಂದ ಹೇಳ್ತಾ ಇದೆ ಬೇರೆ ಬೇರೆ ಉಪನಿಷತ್ತಲ್ಲಿ. ಈ ಉಪನಿಷತ್ತಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಅಯಂ ಅಂತ ಹೇಳೋದು ಯಾವುದು ಅಂತ ಹೇಳಿದ್ರೆ, ಈ ಸ್ಥೂಲ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಸೂಕ್ಷ್ಮ ಸೃಷ್ಟಿ ಅನ್ನೋದು, ಮತ್ತು ಸಮಷ್ಟಿ ವ್ಯಷ್ಟಿ ಸೃಷ್ಟಿಯಾಗಿರೋದು, ಅದೆಲ್ಲವೂ ಸೇರಿಸಿ ದಿಸ್ ಅಂತ ಹೇಳ್ತಾ ಇದ್ದಾರೆ. ದಟ್ ಅನ್ನೋದು ಯಾವುದು ಅಂತ ಕೇಳಿದ್ರೆ, ಆ ಪರಮಾತ್ಮ ಚೈತನ್ಯ, ಶುದ್ಧ ಚೈತನ್ಯವಾಗಿದೆಯಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ನಾವು ದಿಸ್ ಅಂತ ಯಾವ್ದನ್ನ ನೋಡ್ತಾ ಇದ್ದೀವೋ, ಈ ಸೃಷ್ಟಿ ಅಂತ ಯಾವ್ದನ್ನ ನೋಡ್ತಾ ಇದ್ದೀವೋ, ಅದೇ ಆಕ್ಚುಲಿ ಆ ಬ್ರಹ್ಮವನ್ನೇ ನಾವು ಸೃಷ್ಟಿಯಾಗಿ ನೋಡ್ತಾ ಇದ್ದೀವಿ. ಅವಾಗ ಬ್ರಹ್ಮವನ್ನ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವಿದ್ಯೆಯಿಂದ.
ಬಟ್ ಅವಿದ್ಯೆಯಿಂದ ಏನಾಗ್ತಾ ಇದೆ, ಬ್ರಹ್ಮದ ಬಗ್ಗೆ ನಮ್ಗೊಂದು ಆವರಣ ಬಂದಿದೆ. ಅದೇ ಸಮಯದಲ್ಲಿ ಏನಾಗುತ್ತೆ, ಆವರಣ ಇದ್ರೆ ಜೊತೆಗೆ ಅದು ವಿಕ್ಷೇಪವನ್ನು ಕೊಡುತ್ತೆ ಖಂಡಿತ. ಅದಕ್ಕೆ ನಮ್ಗೆ ಉದಾಹರಣೆ ಯಾವ್ದಿದೆ, ಈ ರಜ್ಜು ಸರ್ಪ ಉದಾಹರಣೆ ಇದೆ. ರಜ್ಜು ಬಗ್ಗೆ ನಮ್ಗೆ ಒಂದು ಅಜ್ಞಾನ ಇರೋದ್ರಿಂದ ಏನಾಗುತ್ತೆ, ರಜ್ಜು ಗೊತ್ತಿಲ್ಲ ಅಂತ ಆಗುತ್ತೆ. ಅದ್ರ ಜೊತೆಗೆ ಏನಾಗ್ಬಿಡುತ್ತೆ, ಅದನ್ನ ಸರ್ಪವಾಗಿ ತೋರಿಸ್ಬಿಡುತ್ತೆ. ಅದೇ ತರನೇ ಇಲ್ಲೂ ಕೂಡ ಏನಾಗಿದೆ, ಆ ಪರಮಾತ್ಮ ತತ್ವ ಏನು ಅಂತ ಗೊತ್ತಿಲ್ಲದೆ ಇರೋ ಕಾರಣದಿಂದ ಈ ಪ್ರಪಂಚ ಅಂತ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಉಪನಿಷತ್ತು ಆ ಪ್ರಪಂಚವನ್ನೇ ಎರಡಾಗಿ ಭಾಗ ಮಾಡಿ ತೋರಿಸ್ತಾ ಇದೆ. ಒಂದು ಭೋಕ್ತ ಪ್ರಪಂಚ ಅಂತ ಒಂದು, ಭೋಗ್ಯ ಪ್ರಪಂಚ ಅಂತ ಒಂದು. ಬಟ್ ಏನೇ ಇದ್ರು ಕೂಡ ಈ ಭೋಗ್ಯ ಪ್ರಪಂಚ ಅಂತ ಇದೆಯಲ್ಲ, ಅದು ಅವಿದ್ಯಾಕಾರಿ. ಅದು ಬೇರೆ ಪರಮಾತ್ಮ ಸ್ವರೂಪ ಮಾತ್ರ ಅವಿದ್ಯೆಯಿಂದ ಸ್ಪರ್ಶ ಆಗದೆ ಇರೋದು. ಇದನ್ನ ಮತ್ತೆ ನಾವು ಈ ಪುರುಷ ಸೂಕ್ತ ಅದರಲ್ಲಿ ಆ ಸ್ಕೀಮಲ್ಲಿ ನಾವು ಇದನ್ನ ಫಿಟ್ ಮಾಡಿ ನೋಡುವಾಗ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಇದೆಯಲ್ಲ, ಅವಾಗ ಈ ಪಾದ ಅಂತ ಒಂದು ಪಾದ, ದಟ್ ಇಸ್ ಬ್ರಹ್ಮವನ್ನ, ಇಡೀ ಪರಬ್ರಹ್ಮವನ್ನ ನಾವು 4 ಭಾಗವಾಗಿ ನಾವು ಕನ್ಸೀವ್ ಮಾಡ್ಕೊಂಡ್ರೆ, 4 ಭಾಗ ಆಗಲ್ಲ, ಭಾಗನೂ ಇಲ್ಲ ಅದ್ರಲ್ಲಿ. ಬಟ್ ಉಪನಿಷತ್ ಏನ್ ಮಾಡುತ್ತೆ, ಇದೇ ತರ ಈ ಸ್ಕೀಮ್ ನಲ್ಲಿ ಫಿಟ್ ಮಾಡಕ್ಕಾಗಿ ಅದು ಒಂದು ಭಾಗ ಮಾಡಿ ತೋರಿಸುತ್ತೆ. ಅವಾಗ ಈ ಪಾದ ಅಂತ ಹೇಳಿದ್ರೆ ಒಂದು ಕಾಲ್ ಭಾಗ, ಆ ಕಾಲ್ ಭಾಗ ಅನ್ನೋದು ಎಂಟೈರ್ ಸೃಷ್ಟಿ. ಅದರಲ್ಲಿ ಜೀವ ಮತ್ತು ಜಗತ್ತು, ಪ್ರಕೃತಿ ಮತ್ತು ಪುರುಷ ಎಲ್ಲವೂ ಸೇರ್ಕೊಂಡಿದ್ದಾರೆ ಅದರಲ್ಲಿ. ಆದ್ರೆ ತ್ರಿಪಾದ್ ಅಸ್ಯ ಅಮೃತಂ ದಿವಿ ಅಂತ ಹೇಳಿದ್ರೆ ಏನಾಯ್ತು, ಆ ಬ್ರಹ್ಮದ 3 ಭಾಗಗಳಿದೆಯಲ್ಲ, ಅದು ಶುದ್ಧವಾಗಿ ಈ ಪ್ರಪಂಚದ ಒಂದು ಸ್ಪರ್ಶವೇ ಇಲ್ಲದೆ ಅದು ಅಂತ ಒಂದು ಸ್ವರೂಪವಾಗಿದೆ. ಅದು ಅದೇ ತುರಿಯ ಅಂತ ಹೇಳೋದು. ಅವಾಗ ಒಬ್ಬ ಏನ್ ಮಾಡ್ಬೇಕಾಗಿದೆ, ಈ ತ್ರಿಪಾತ್ ಅಂತ ಇದೆಯಲ್ಲ ಅದನ್ನ ಅವನು ತಿಳ್ಕೊಬೇಕಾಗಿದೆ. ಅದಕ್ಕೆ ಕೊನೆಯಲ್ಲಿ ಅದೇ ಉಪನಿಷತ್ತಲ್ಲಿ ಅದೇ ಸೂಕ್ತದಲ್ಲೇ ಬರುತ್ತೆ, ವೇದಾಹಮೇತಂ ಪುರುಷ ಮಹಾ ಅಂತ ಮಂತೆಲ್ಲ ಬರುವಾಗ ಅಂತ ಪುರುಷನನ್ನ ಯಾರು ತಿಳ್ಕೊಳ್ತಾನೋ ಅವನಿಗೆ ಮುಕ್ತಿ ಅಂತ ಬರುತ್ತೆ. ಅದು ಇದನ್ನೇ ಭಗವದ್ಗೀತೆಯಲ್ಲಿ ಆಮೇಲೆ ತೈತ್ರಿಯದಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಹೇಳಿರ್ತಾರೆ. ಆದ್ರೆ ತತ್ವ ಮಾತ್ರ ಒಂದೇನೆ. ಬೃಹದಾರಣ್ಯಕದಲ್ಲಿ ಈ ತರ ತೋರಿಸ್ತಾ ಇದ್ದಾರೆ, ಈ ಮಧುವಿದ್ಯಾ ಭಾಗದಲ್ಲಿ ಈ ತರ ತೋರಿಸ್ತಾ ಇದ್ದಾರೆ. ಅಯಮೇವ ಸಹ ಇತಿ ಉಕ್ತ್ಯ ಸಾಮಾನಾಧಿಕರಣ್ಯತಃ ಪ್ರತ್ಯಂಗ್ಮಾತ್ರೈಕ ಯಾಥಾತ್ಮ್ಯಂ ಪ್ರಪಂಚಸ್ಯ ಅವಬೋಧ್ಯತೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಡೀ ಪ್ರಪಂಚನು ಏನು ಅಂತ ಕೇಳಿದ್ರೆ ಕೊನೆಯಲ್ಲಿ ಈ ಅಯಮೇವ ಸಹ ಅಂತ ಹೇಳೋದು ಒಂದು ಮಹಾವಾಕ್ಯ. ಅದು ಅದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ, ಇಡೀ ಪ್ರಪಂಚವೂ ಕೂಡ ವಾಸ್ತವವಾಗಿ ನನ್ನ ಆತ್ಮ ಸ್ವರೂಪವೇ ಅಂತ ಗೊತ್ತಾಗುತ್ತೆ. ಹಾಗಾಗಿ ಪ್ರತ್ಯಂಗ್ ಮಾತ್ರೈಕ ಯಾಥಾತ್ಮ್ಯಂ ಅಂತ ಹೇಳಿದ್ರೆ ಆಯ್ತು. ಪ್ರತ್ಯೇಕ ಅಂತ ಹೇಳಿದ್ರೆ ನನ್ನ ಇನ್ನರ್ಮೋಸ್ಟ್ ಸೆಲ್ಫ್, ನನ್ನ ಇನ್ನರ್ಮೋಸ್ಟ್ ಸೆಲ್ಫ್ ಅನ್ನೋದೇ ಇಡೀ ಪ್ರಪಂಚವಾಗಿ ನನಗೆ ಕಾಣಿಸ್ತಾ ಇದೆ. ಆ ಇಡೀ ಪ್ರಪಂಚದಲ್ಲಿ ನಾನು ಇದ್ದೀನಿ, ಬೇರೆಯವರು ಇದ್ದಾರೆ, ಆಮೇಲೆ ಬೇರೆ ವಸ್ತುಗಳೆಲ್ಲ ಇದೆ ಅಂತ, ಬ್ರಹ್ಮಾಂಡವೇ ಇದೆ ಅಂತ ನಾವು ಹೇಳ್ತೀವಿ. ಅವಾಗ ಏನಾಗುತ್ತೆ, ಆ ಇಡೀ ಬ್ರಹ್ಮಾಂಡ ನಿನ್ನ ಶರೀರ ಸೇರಿಸ್ಕೊಂಡು, ನಿನ್ನ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಸೇರಿಸ್ಕೊಂಡಿರೋ ಅದು ಇಡೀ ಬ್ರಹ್ಮಾಂಡ ಇದೆಯಲ್ಲ, ಅದು ಆಕ್ಚುಲ್ ಆಗಿ ನಿನ್ನ ಆತ್ಮ ಚೈತನ್ಯ ಸ್ವರೂಪವೇ ಅದು ಅನ್ನೋದನ್ನ ಈ ಮಹಾವಾಕ್ಯದಿಂದ ನಮಗೆ ಗೊತ್ತಾಗುತ್ತೆ ಅಂತ ಇವರು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ, ಯಾರು ನಮ್ಮ ವಿದ್ಯಾರಣ್ಯರು. ಸ ಇತಿ ಅನೇನ ನಿರ್ದೇಷ್ಟಂ ಅತೀತ ಗ್ರಂಥ ವರ್ಣಿತಃ ಯೋಯಂ ಇತ್ಯಾದಿಭಿಃ ವಾಕ್ಯೈಃ ಚತುರ್ಭಿಃ ಸ್ಮಾರ್ಯತೆ ಪರಃ. ಇವಾಗ ಸಹ ಇತಿ ಅನೇನ, ಸಹ ಅನ್ನೋ ಶಬ್ದದಿಂದ ನಿರ್ದೇಷ್ಟಂ ಯಾವುದನ್ನ ತೋರ್ಸಕ್ಕೆ ಮುಂದಾಗಿದೆಯೋ, ಅತೀತ ಗ್ರಂಥ ವರ್ಣಿತಃ ಹಿಂದಿನ ಗ್ರಂಥದಲ್ಲಿ, ಅದೇ ಹಿಂದಿನ ಭಾಗದಲ್ಲಿ ನಾವು ಯಾವ್ದನ್ನ ನೋಡಿದೀವೋ ಆಲ್ರೆಡಿ, ಯೋಯಂ ಇತ್ಯಾದಿಭಿಃ ಅದನ್ನ ಯೋ ಅಯಂ ಯಹ ಅಯಂ ಅಂತ ಇದ್ದ ಶಬ್ದಗಳಿಂದ ಅದು ವಾಕ್ಯಗಳಿಂದ ಅದು ಚತುರ್ಭಿಃ ವಾಕ್ಯೈಃ ಸ್ಮಾರ್ಯತೆ ಪರಃ. ಅಂದ್ರೆ ಆ ಉಪನಿಷತ್ತಲ್ಲಿ ಮುಂದಕ್ಕೆ ಬರೋ ಕೆಲವು ವಾಕ್ಯಗಳನ್ನೆಲ್ಲ ಏನ್ ಮಾಡ್ತಾ ಇದೆ, ಹಿಂದೆ ಹೇಳಿದ್ದ ಸಹ ಅಂತ ಯಾವ್ದು ಹೇಳಿದ್ರು ಬ್ರಹ್ಮವನ್ನ, ಅದನ್ನ ಇದ್ರ ಜೊತೆಗೆ ಸೇರಿಸ್ತಾ ಇದೆ. ಅಂದ್ರೆ ಆ ಬ್ರಹ್ಮವೇ ಇದು ಅಂತ ತೋರಿಸ್ತಾ ಇದೆ. ಅದು ಬೇರೆ ಕೆಲವು ವಾಕ್ಯಗಳಿಂದ ತೋರಿಸ್ತಾ ಇದೆ. ಅದು ಆತ್ಮ ದ್ರಷ್ಟವ್ಯ ಇತಿ ಉಕ್ತಂ ಅಮೃತತ್ವೇನ ವರ್ಣನಂ ನೇತಿ ನೇತಿ ಇತಿ ಉದಿತಂ ಬ್ರಹ್ಮ ತತ್ ಸರ್ವಂ ಅಭವತಿತಿ. ಇವಾಗ ಏನಾಗ್ತಾ ಇದೆ, ಇವಾಗ ನಮಗೆ ಫೆಮಿಲಿಯರ್ ಆಗಿರೋ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಈ ಯಾಜ್ಞವಲ್ಕ್ಯರು ಮೈತ್ರಿಗೆ ಹೇಳಿದ್ರಲ್ಲ, ಅದನ್ನ ನೆನಪು ಮಾಡ್ತಾ ಇದ್ದಾರೆ. ಆತ್ಮ ದ್ರಷ್ಟವ್ಯ ಇತಿ ಉಕ್ತಂ ಅಮೃತತ್ವೇನ ವರ್ಣನಂ. ಆತ್ಮ ದ್ರಷ್ಟವ್ಯ ಅಂದ್ರೆ ಏನಾಯ್ತು, ಆತ್ಮ ಅನ್ನೋದು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಗೊತ್ತಿಲ್ಲ ನಮ್ಗೆ ಆತ್ಮ, ನಾವು ಆತ್ಮ ಬಗ್ಗೆ ಇದ್ರೂ ಕೂಡ ನಮ್ಮ ಸ್ವರೂಪ ಗೊತ್ತಿಲ್ಲದೆ ಇದ್ದೀವಿ. ಆದ್ರಿಂದ ಏನಾಗ್ತಾ ಇದೆ, ಉಪನಿಷತ್ ನಮ್ಗೆ ತೋರಿಸ್ಕೊಡ್ತಾ ಇದೆ, ನಿನ್ನ ಶರೀರ ಮನಸ್ಸು ಯಾವುದು ಕೂಡ ನೀನಲ್ಲ. ಆದ್ರೆ ನಿನ್ಗೆ ಯಾವ್ದ್ರಲ್ಲಿ ಅತ್ಯಂತ ಪ್ರೀತಿ ಅಂತ ಇದೆಯೋ ಅದು ನಿನ್ನ ಆತ್ಮನೇ, ಅದೇ ನೀನು ವಾಸ್ತವವಾಗಿ. ಅದನ್ನ ತಿಳ್ಕೊಳ್ಬೇಕಾಗಿದ್ದ ಅವಶ್ಯಕತೆ ಇದೆ, ಯಾಕಂದ್ರೆ ಅದು ನಿನ್ಗೆ ತಿಳಿತಾ ಇಲ್ಲ. ನೀನೇ ಅದೇ ಆಗಿದ್ರು ಕೂಡ ನಿನ್ಗೆ ತಿಳಿತಾ ಇಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕಾಗಿದೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕಾಗಿದೆ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳ್ಬಿಟ್ಟು ಶ್ರವಣ ಮನನ ನಿಧಿಧ್ಯಾಸನ 3 ಕೂಡ ಈ ಆತ್ಮ ಸ್ವರೂಪವನ್ನ ನಾವು ತಿಳ್ಕೊಳ್ಳೋಕೆ ಬೇಕಾಗಿರೋದು ಸಾಧನಗಳು ಅಂತ ಹೇಳ್ತಾ ಇದೆ. ಅದು ಅಂತ ಹೇಳ್ಬಿಟ್ಟು ಇತ್ಯುಕ್ತಂ ಅಮೃತತ್ವೇನ ವರ್ಣಿತಂ. ಅಮೃತತ್ವ ಅಂತ ಹೇಳಿದ್ರೇನು, ಅದನ್ನ ತಿಳ್ಕೊಂಡ್ರೇನೆ ಅಮೃತತ್ವ ಮೋಕ್ಷ ಅಂತ ಹೇಳಿದ್ದು. ನೇತಿ ನೇತಿ ಇತಿ ಉದಿತಂ ಬ್ರಹ್ಮ ತತ್ ಸರ್ವಂ ಅಭವತ್ ಇತಿ. ಇವಾಗ ನೇತಿ ನೇತಿ ಇತಿ ಉದಿತಂ ಬ್ರಹ್ಮ ಅಂದ್ರೆ ಏನಾಯ್ತು, ಬ್ರಹ್ಮವನ್ನ ಹೇಗೆ ಹೇಳ್ಕೊಡ್ತಾ ಇದೆ ಉಪನಿಷತ್ತು, ನೇತಿ ನೇತಿ ಅಂತ ಹೇಳ್ಕೊಡ್ತಾ ಇದೆ. ಅದು
ಅಂದ್ರೆ ಇದು ನೀನ್ ಯಾವ್ದಾವ್ದನ್ನ ನೀನು ಈ ಪ್ರಪಂಚದಲ್ಲಿ ಎನ್ಕೌಂಟರ್ ಮಾಡ್ತಾ ಇದೆಯೋ, ನಿನ್ನ ಇಂದ್ರಿಯಗಳಿಂದ ಸಿಗ್ತಾ ಇದೆಯೋ ಅದು ಯಾವ್ದು ಕೂಡ ನಿಜವಾಗ್ಲೂ ಬ್ರಹ್ಮ ಅಲ್ಲ. ಅದ್ರ ಹಿನ್ನೆಲೆಯಲ್ಲಿರೋ ತತ್ವವೇ ಬ್ರಹ್ಮ ಅಂತ ತೋರಿಸ್ಕೊಡ್ತಾ ಇದೆ. ಅದು ನೇತಿ ನೇತಿ ಅನ್ನೋ ಶಬ್ದದಿಂದ ತತ್ ಸರ್ವಂ ಅಭವತಿ ಇದೆ. ಆ ಬ್ರಹ್ಮವೇ ಎಲ್ಲವೂ ಆಗಿದೆ. ಯಾವ ಬ್ರಹ್ಮ ನೇತಿ ನೇತಿ ಅಂತ ತೋರಿಸ್ಕೊಡ್ತಾ ಇದೆಯೋ ಉಪನಿಷತ್ತು, ಆ ಬ್ರಹ್ಮವೇ ಇಡೀ ಪ್ರಪಂಚವೂ ಆಗಿದೆ. ಅದು ತತ್ಸರ್ವಂ ಅಭವತೆ ಅಂತ. ಆತ್ಮ ಅಮೃತ ಬ್ರಹ್ಮ ಆತ್ಮ ಅಮೃತ ಬ್ರಹ್ಮ ಸರ್ವಶಬ್ದೈಃ ಪ್ರಾಕ್ ಪ್ರತಿಪಾದಿತಂ ವಸ್ತು ಅಸ್ಯ ಮಧುನಃ ತತ್ವಂ ಇತಿ ವಾಕ್ಯಾರ್ಥಃ ಈರಿತಃ. ಇವಾಗ ಏನ್ ಮಾಡ್ತಾ ಇದ್ದಾರೆ, 4 ವಾಕ್ಯದಿಂದ ಅಂತ ಹೇಳಿದ್ರಲ್ಲ, 4 ಏನೇನು ಅಂತ ಹೇಳಿದ್ರೆ, ಆತ್ಮ ಅಂತ ಒಂದು, ಅಮೃತ ಅಂತ ಒಂದು, ಬ್ರಹ್ಮ ಅಂತ ಒಂದು, ಸರ್ವ ಅಂತ ಒಂದು. ಈ 4ರಿಂದಲೂ ಹಿಂದೆ ಯಾವ್ದನ್ನ ಪ್ರತಿಪಾದನೆ ಮಾಡಿದ್ರೋ, ಯಾವ ವಸ್ತುವನ್ನು ಪ್ರತಿಪಾದನೆ ಮಾಡಿದ್ರೋ ಅದು ಮಧುನಃ ತತ್ವಮಿತಿ ವಾಕ್ಯಾರ್ಥಃ ಈರಿತಃ. ಆ 4 ಕೂಡ ಬೇರೆ ಯಾವುದು ಅಲ್ಲ. ಈ ಮಧು ಅಂತ ನಾವು ಯಾವ್ದನ್ನ ಹೇಳಿದ್ವೋ ಅದರ ತತ್ವ ಅದೇನೇ ಅಂತ ಹೇಳ್ತಾ ಇದ್ದಾರೆ. ಇವಾಗ ಮಧು ಅಂತ ಏನ್ ತೋರಿಸ್ಕೊಟ್ರು, ಪ್ರಪಂಚ ಅಂತ ಯಾವ್ದ್ರಲ್ಲಿ ಇದೀವೋ ಅದರಲ್ಲಿ ಭೋಕ್ತಾ ಅಂತ ಒಂದು ಭಾಗ ಇದೆ, ಭೋಗ್ಯ ಅಂತ ಒಂದು ಭಾಗ ಇದೆ. ಭೋಕ್ತಾಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ, ತಮ್ಮನ್ನ ಒಂದು ಇಂಡಿವಿಜುವಲ್, ಒಂದು ಫೈನೈಟ್ ಎಂಟಿಟೀಸ್ ಆಗಿ ತಿಳ್ಕೊಳ್ತಾ ಇದ್ದಾರೆ. ಆ ಭೋಗ ಅನ್ನೋದು ಭೋಗ್ಯವಾದ ತುಂಬಾ ದೊಡ್ಡ ಪ್ರಪಂಚಪ್ಪ ಇದು ಅಂತ ತಿಳ್ಕೊಳ್ತಾ ಇದ್ದಾರೆ. ಆದ್ರೆ ಈ ಉಪನಿಷತ್ ಏನ್ ಮಾಡ್ತಾ ಇದೆ, ಅದು ನಿನ್ ತಿಳುವಳಿಕೆ ಅಥವಾ ನಿನ್ ದೃಷ್ಟಿ ಸರಿಗಿಲ್ಲ ಅಂತ ತೋರಿಸ್ಕೊಟ್ಟು, ನಿನ್ ದೃಷ್ಟಿ ವ್ಯಾಪಕವಾಗಿ ಆಗ್ಬೇಕು ಅಂತ ತೋರಿಸ್ಕೊಟ್ಟು ಏನ್ ಮಾಡುತ್ತೆ, ಈ ಆತ್ಮ ಅನ್ನೋ ಶಬ್ದದಿಂದ ಯಾವ್ದನ್ನ ಹೇಳ್ತೋ, ಅಮೃತ ಅಂತ ಶಬ್ದದಿಂದ ಯಾವ್ದನ್ನ ಹೇಳ್ತೋ, ಬ್ರಹ್ಮ ಅಂತ ಶಬ್ದದಿಂದ ಯಾವ್ದನ್ನ ಹೇಳ್ತೋ, ಸರ್ವ ಅಂತ ಶಬ್ದದಿಂದ ಯಾವ್ದನ್ನ ಹೇಳ್ತೋ, ಅದೇನೇ ವಾಸ್ತವವಾಗಿ ಈ ಪ್ರಪಂಚದ ಒಂದು, ಅಂದ್ರೆ ಈ ಮಧು ಅಂತ ಹೇಳಿದ್ರಲ್ಲ, ಅದರ ವಾಸ್ತವದ ತತ್ವ ಅದೇನು ಅಂತ ಕೇಳಿದ್ರೆ ನಿನ್ನ ಆತ್ಮ ತತ್ವ ಅದೇನೆ ಅಂತ ಮಹಾವಾಕ್ಯ ರೂಪದಲ್ಲಿ ಹೇಳ್ತಾ ಇದೆ. ಉತ್ತರೇಶ್ವಪಿ ವಾಕ್ಯೇಶು ಮಧುರೂಪಂ ಇದಂ ಜಗತ್ ಬ್ರಹ್ಮಾಪಿ ಮಧುನಃ ತತ್ವಂ ಯೋಜಯೇತ್ ಉಕ್ತವತ್ವನ. ಉತ್ತರೇಶ್ವಪಿ ವಾಕ್ಯೇಶು ಅಂದ್ರೆ ಆ ಉಪನಿಷತ್ತಲ್ಲಿ ಬರೋ ಮುಂದಕ್ಕೆ ಬರ್ತಾ ಇರೋ ವಾಕ್ಯಗಳೆಲ್ಲ ಕೂಡ ನಾವೇನ್ ಮಾಡ್ಬೇಕಾಗಿದೆ, ಮಧುರೂಪಂ ಇದು ಜಗತ್ತು. ಈ ಜಗತ್ತು ಅನ್ನೋದು ಮಧುರೂಪವಾಗಿದೆ. ಮಧು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಒಂದು ಭೋಗ್ಯವಾಗಿ ಸೇರ್ಕೊಂಡಿರೋ ಒಂದು ಪ್ರಪಂಚ ಇದೆಯಲ್ಲ, ಅದೇ ಮಧು ಅಂತ ಹೇಳಿರೋದು. ಬ್ರಹ್ಮ ಅಪಿ ಮಧುನಃ ತತ್ವಂ. ಬ್ರಹ್ಮ ಅನ್ನೋದು ಈ ಮಧು ಅಂತ ಪ್ರಪಂಚ ಅಂತ ಯಾವ್ದಿದೆಯೋ ಅದರ ತತ್ವ. ಇವಾಗ ನೋಡಿ, ನಮ್ಗೆ ಇದರಿಂದ ಏನ್ ಗೊತ್ತಾಗುತ್ತೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ ಅಂತ ಭಗವತ್ಪಾದ ಹೇಳಿದಾರಲ್ಲ, ಅದು ತುಂಬಾ ಚೆನ್ನಾಗಿ ಇಲ್ಲಿ ಫಿಟ್ ಆಗುತ್ತೆ. ಬ್ರಹ್ಮ ಸತ್ಯಂ ಅದೊಂದೇ ಸತ್ಯವಾದ ವಸ್ತು. ಜಗನ್ಮಿಥ್ಯ, ಜಗತ್ತನ್ನೋದು ಆ ಬ್ರಹ್ಮವೇ ಜಗತ್ತಾಗಿ ತೋರ್ಕೊಳ್ತಾ ಇರೋದು. ಸರಿ, ಜೀವ ಯಾರು ಅಂತ ಕೇಳಿದ್ರೆ ಆ ಬ್ರಹ್ಮವೇ ಜೀವನಾಗಿ ತೋರ್ಕೊಳ್ತಾ ಇರೋದು. ಜೀವ ಮತ್ತು ಜಗತ್ತು ಎರಡೂ ಕೂಡ ಒಂದಕ್ಕೊಂದು ಇಂಟ್ರಾಕ್ಟ್ ಮಾಡ್ಕೊಂಡು ಈ ಒಂದು ಸಂಸಾರ ಅನ್ನೋದು ನಡ್ಸ್ಕೊಂಡು ಹೋಗ್ತಾ ಇದೆ. ಆದ್ರೆ ಜೀವನ ತತ್ವ ಯಾವುದು ವಾಸ್ತವವಾಗಿ, ಬ್ರಹ್ಮದ ತತ್ವ ವಾಸ್ತವವಾಗಿ ಏನು ಅಂತ ನಾವು ವಿಚಾರ ಮಾಡಿ ನೋಡಿದಾಗ, ಈ ಉಪನಿಷತ್ತು ತೋರಿಸ್ಕೊಡ್ತಾ ಇರೋ ರೀತಿಯಲ್ಲಿ ಜೀವನ ತತ್ವ ವಾಸ್ತವವಾಗಿ ಚೈತನ್ಯ ಬ್ರಹ್ಮವೇ ಅದು. ಆ ಜಡವಾದ ಜಗತ್ತಿನ ತತ್ವ ಕೂಡ ವಾಸ್ತವವಾಗಿ ಏನು ಅಂತ ಕೇಳಿದ್ರೆ ಚಿತ್ತಾಗಿರೋ ಸತ್ತಾಗಿರೋ ಬ್ರಹ್ಮವೇ ಅದು. ಅವಾಗ ಜಗತ್ತಿನ ತತ್ವ ತಿಳ್ಕೊಳಕ್ಕೆ ನಮ್ಗೆ ತುಂಬಾ ಚೆನ್ನಾಗಿ ಈ ಸತ್ ಅಂತ ಇದೆಯಲ್ಲ, ಸದ್ವಿದ್ಯಾ ಅಂತ ಅದಕ್ಕೆ ಹೆಸರು. ಯಾವುದು ಈ ತತ್ವಮಸಿ ಅಂತ ಛಾಂದೋಗ್ಯದಲ್ಲಿ ಬಂತಲ್ಲ 6ನೇ ಅಧ್ಯಾಯದಲ್ಲಿ, ಅಲ್ಲಿ ಈ ಇಡೀ ಪ್ರಪಂಚವೂ ಕೂಡ ಆ ಸತ್ ಅನ್ನೋ ಬ್ರಹ್ಮದ ಕಾರ್ಯ ಅಂತ ತೋರಿಸುತ್ತೆ. ಅದು ಆ ಸತ್ ಅನ್ನೋ ಬ್ರಹ್ಮ ಅಂತ ಇದೆಯಲ್ಲ, ಎಕ್ಸಿಸ್ಟೆನ್ಸ್, ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂತ, ಆ ಬ್ರಹ್ಮದಿಂದಲೇ ಪಂಚಭೂತಗಳು ಬಂದಿರೋದು. ಅಲ್ಲಿ 3 ಭೂತ ಹೇಳಿದ್ರು ಕೂಡ 5 ಭೂತ ಸೇರ್ಸ್ಕೋಬೇಕು, ನಾವು 5 ಸೇರ್ಸ್ಕೋಬೇಕು. ಆ ಪಂಚಭೂತಗಳು ಬಂದಿರೋದು, ಆ ಭೂತದಿಂದ ಭೌತಿಕ ಸೃಷ್ಟಿ ಪ್ರಪಂಚ. ಆ ಭೌತಿಕ ಪ್ರಪಂಚ ಬರುವಾಗ್ಲೇನೆ ಜೊತೆಗೆ ಏನ್ ಮಾಡ್ತಾ ಇದೆ, ಆ ಭೌತಿಕವಾದ ಶರೀರ ಮನಸ್ಸು ಇಂದ್ರಿಯಗಳು ಎಲ್ಲವೂ ಕೂಡ ಸೃಷ್ಟಿ ಆಗೋಗ್ಬಿಡ್ತಾ ಇದೆ. ಅವಾಗ ಏನಾಯ್ತು, ಕಾರ್ಯ ಮತ್ತು ಕಾರಣ ಎರಡಕ್ಕೂ ವ್ಯತ್ಯಾಸ ಇಲ್ಲ ಅಂತ ನಾವು ಯಾವ್ದನ್ನ ಹೇಳ್ತೀವೋ, ಅಭೇದ ಹೇಳ್ತೀವೋ, ಆ ಅಭೇದಕ್ಕೂ ಕೂಡ ಉಪನಿಷತ್ತೆ ಏನ್ ಮಾಡುತ್ತೆ, 3 ದೃಷ್ಟಾಂತ ಕೊಡುತ್ತೆ. ಮಣ್ಣು, ಬಂಗಾರ ಮತ್ತು ಕಬ್ಬಣ ಅಂತ ದೃಷ್ಟಾಂತ ಕೊಡುತ್ತೆ. ಅವಾಗ ಕಾರ್ಯವಾಗಿರೋ ಯಾವ್ಯಾವ್ದು ಕೂಡ ಅದರ ಕಾರಣದಿಂದ ಅದು ಬೇರೆ ಅಲ್ಲ ಅಂತ ಮೊದಲು ಆ ದೃಷ್ಟಾಂತದಿಂದ ಮುಖಾಂತರ ತೋರಿಸ್ಕೊಟ್ಟು, ಈ ಸೃಷ್ಟಿ ಅಂತ ಆಗ್ತಾ ಇದೆಯಲ್ಲ ಅದರಲ್ಲೂ ಕೂಡ ಎವ್ರಿ ಸ್ಟೇಜ್ ಅಲ್ಲೂ ಕೂಡ ಈ ಕಾರ್ಯ ಅನ್ನೋದು ಕಾರಣಕ್ಕಿಂತ ಭಿನ್ನ ಅಲ್ಲ, ಬೇರೆ ಅಲ್ಲ ಅಂತ ತೋರಿಸ್ತಾ ಬರ್ತಾ ಇದೆ. ಅವಾಗ ಕೊನೆಯಲ್ಲಿ ಏನಾಯ್ತು, ಆ ಬ್ರಹ್ಮದ ಕಾರ್ಯವೇ ಜೀವರ ಶರೀರ ಮನಸ್ಸು ಇವುಗಳಲ್ಲ, ಆ ಬ್ರಹ್ಮದ ಕಾರ್ಯವೇ ಇಡೀ ಜಗತ್ತು ಕೂಡ. ಅವಾಗ ಏನಾಯ್ತು, ಆ ಜೀವರು ಯಾರು ಅಂತ ಕೇಳಿದಾಗ, ಆ ಜೀವರ ಶರೀರ ಮನಸ್ಸುಗಳು ಏನು ಅಂತ ಕೇಳಿದಾಗ ಆ ಬ್ರಹ್ಮವೇ ಆಯ್ತು. ಈ ಪ್ರಪಂಚ ಅಂತ ಯಾವ್ದು ಗಿರಿ ನದಿ ಸಮುದ್ರ ಅಂತ ನೋಡ್ತಾ ಇದೀವೋ ಅದರ ಒಂದು ಕಾರಣ ಯಾವ್ದು ಅಂತ ಕೇಳಿದಾಗ ಅದು ಬ್ರಹ್ಮವೇ ಅಂತ ಆಯ್ತು. ಅವಾಗ ಏನಾಯ್ತು, ಜೀವರು ಬ್ರಹ್ಮದಿಂದ ಬೇರೆ ಅಲ್ಲ, ಆ ಜಗತ್ತು ಅನ್ನೋದು ಕೂಡ ಬ್ರಹ್ಮದಿಂದ ಬೇರೆ ಅಲ್ಲ ಅಂತ ಅಲ್ಲಿ ತೀರ್ಮಾನ ಆಗುತ್ತೆ. ಅದೇ ವಿಷಯವನ್ನೇ ಇವರು ಈ ಉಪನಿಷತ್ತು ಈ ರೀತಿಯಲ್ಲಿ ಬೇರೆ ಬೇರೆ ಮಾತುಗಳಲ್ಲಿ ಹೇಳ್ತಾ ಇದೆ ಅಷ್ಟೇನೆ. ಆತ್ಮ ಅಮೃತ ಬ್ರಹ್ಮ ಸರ್ವಶಬ್ದೈಃ ಪ್ರಾಕ್ ಪ್ರತಿಪಾದಿತಂ ವಸ್ತು ಅಸ್ಯ ಮಧುನಃ ತತ್ವಂ ಇತಿ ವಾಕ್ಯಾರ್ಥಃ ಏರಿತಃ. ತುಂಬಾ ಚೆನ್ನಾಗಿದೆನ ಅವರು ತೋರಿಸ್ಕೊಟ್ರು. ಉತ್ತರೇಶ್ವಪಿ ವಾಕ್ಯೇಶು ಮಧುರೂಪಮಿದಂ ಜಗತ್ ಬ್ರಹ್ಮಾಪಿ ಮಧುನಸ್ತತ್ವಂ ಯೋಜಯೇತ್ ಉಕ್ತವರ್ತ್ಮನ. ಹೇಳಿದ ರೀತಿಯಲ್ಲಿ ಈ ಮುಂದೆ ಆ ಉಪನಿಷತ್ತಲ್ಲಿ ಬರೋ ಮುಂದಿನ ವಾಕ್ಯಗಳಲ್ಲಿ ಕೂಡ ಇದೇ ಒಂದು ಮೆಥಡ್ ನ ನಾವು ಅಪ್ಲೈ ಮಾಡಿ ಈ ತತ್ವವನ್ನ ನಾವು ತಿಳಿಬೇಕು ಅಂತ ಹೇಳಿದ್ರು. ಇವಾಗ ಸಾಧಾರಣ ವಿಶೇಷಾಭ್ಯಾಂ ಧರ್ಮೋ ಭೋಗಪ್ರದೋ ದ್ವಿಧ ಅಧಿದೈವಂ ತಥಾ ಅಧ್ಯಾತ್ಮಂ ಇತಿ ಅತ್ರ ಅಸೌ ವಿಭಜ್ಯತೆ.
ಇವಾಗ ಈ ಇಡೀ ಪ್ರಪಂಚವನ್ನ ಕೂಡ ಎರಡು ರೀತಿಯಾಗಿ ಇವಾಗ ವಿಭಾಗ ಮಾಡಿ ತೋರಿಸ್ತಾ ಇದ್ದಾರೆ. ಸಾಧಾರಣ, ವಿಶೇಷಾಭ್ಯ. ಒಂದು ಸಾಧಾರಣ ಅಂತ ಹೇಳಿದ್ರೆ ಏನು, ಜನರಲ್ ಅಂತ. ವಿಶೇಷ ಅಂತ ಹೇಳಿದ್ರೆ ಸ್ಪೆಸಿಫಿಕ್, ಇಂಡಿವಿಜುವಲ್ ಅಂತ. ಧರ್ಮೋ ಭೋಗಪ್ರದ ದ್ವಿಧ. ಆತರ ಒಂದು ಎರಡು ರೀತಿಯಾದ ಭೋಗಪ್ರದವಾದ ಧರ್ಮ ಎರಡು ರೀತಿಯಾಗಿರುತ್ತೆ. ಇದು ಅಧಿದೈವಂ ತಥಾ ಅಧ್ಯಾತ್ಮಂ ಅಂತ. ಅಧಿದೈವಂ ಅನ್ನೋದೇ ಸಾಧಾರಣ ಅಂತ ಹೇಳೋದು. ಅಂದ್ರೆ ನಮ್ಗೆ ಕಾಸ್ಮಾಸ್ ಅಂತ ಹೇಳ್ತೀವಲ್ಲ, ಕಾಸ್ಮಾಸ್ ಅಲ್ಲಿ ಪಂಚಭೂತಗಳು ವ್ಯಾಪಕವಾಗಿ ಕಾಸ್ಮಾಸ್ ಅಲ್ಲಿ ಇದೆ. ಆದ್ರೆ ಅಧ್ಯಾತ್ಮಂ ಅಂತ ಈ ಜೀವ ಇದ್ದಾನಲ್ಲ, ಆ ಜೀವನ ಒಂದು ಶರೀರ ಮನಸ್ಸುಗಳೆಲ್ಲ ಕೂಡ ಈ ಪಂಚಭೂತಗಳು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಇದೆ. ಸೊ ಜೀವನ ಶರೀರದಲ್ಲಿ ನಾವು ಪಂಚಭೂತಗಳು ನೋಡ್ಬೋದು. ಯಾವುದು ಸ್ಥೂಲ ಶರೀರದಲ್ಲೇ ನಾವು ಪೃಥ್ವಿ, ಪಾರ್ಥಿವ, ಅನ್ನದಿಂದ ಉಂಟಾಗಿರೋದು ಅಂತ ನೋಡ್ತೀವಿ ನಾವು. ಮನಸ್ಸು ಎಲ್ಲ ಕೂಡ ಅನ್ನದಿಂದ ಉಂಟಾಗುತ್ತೆ ಅಂತ ಹೇಳಿದೀವಿ, ತೋರಿಸುತ್ತೆ. ಆ ಅನ್ನ ಅಂತ ಯಾವ್ದಿದೆಯೋ ಅದು ಕೂಡ ಸ್ಥೂಲವಾದ ಅನ್ನ, ಸೂಕ್ಷ್ಮವಾಗಿರೋ ಅಂದ್ರೆ ಜಲ, ಅಗ್ನಿ, ಈ ತತ್ವಗಳೆಲ್ಲ ಕೂಡ ಸೇರ್ಕೊಂಡಿರ್ತೀವಿ ಅದ್ರಲ್ಲಿ. ಅವಾಗ ನಮ್ಗೆ ಶರೀರ, ಮನಸ್ಸು ಅಂತ ಯಾವ್ದು ಉಂಟಾಗುತ್ತೋ ಅದ್ರಲ್ಲಿ ಪಂಚಭೂತಗಳು ಇದೆ ಆಲ್ರೆಡಿ. ಆಮೇಲೆ ಸೃಷ್ಟಿಯಲ್ಲೂ ಕೂಡ ಪಂಚಭೂತಗಳು ಇದೆ. ಅವಾಗ ನಮ್ಮಲ್ಲಿ, ನಮ್ಮ ಶರೀರದಲ್ಲಿರೋ ಪಂಚಭೂತಗಳು ಅನ್ನೋದು ಒಂದು ವ್ಯಷ್ಟಿ ರೂಪದಲ್ಲಿ ಇರುತ್ತೆ. ಅದಕ್ಕೆ ವಿಶೇಷ ಅಂತ ಹೇಳಿದ್ರು. ಸಾಧಾರಣ ಅಂತ ಹೇಳಿದ್ದು ಜನರಲ್ ಆಗಿ ಹೊರಗಡೆ ವ್ಯಾಪಕವಾಗಿರೋ ಪಂಚಭೂತಗಳು ಅಂತ, ಅದನ್ನ ಅಧಿದೈವ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಭೋಕ್ತೃಭೋಗ್ಯ ಪ್ರಪಂಚ ಅನ್ನೋದನ್ನೇ ಈ ತರ ಎರಡು ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಸತ್ಯ ಮಾನುಷಯೋ ಏವಂ ವಿಭಾಗಂ ಯೋಜಯೇ ದ್ವಿಧ ಪೃಥಿವ್ಯಾದ್ಯಾಹ ಮಾನುಷಾಂತಾಹ ವಿರಾಳಂಶಾಹ ಉದಿರಿತಾಹ. ಹೀಗೆ ಏನ್ ಮಾಡಿದ್ರು, ಆ ವಿರಾಟ್ ಅಂತ ಯಾವ್ದು ಇದಾನೋ, ಅಂದ್ರೆ ವಿರಾಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಉಪನಿಷತ್ ಹೇಳೋದು ಇಡೀ ಎಲ್ಲಾ ಸ್ಥೂಲ ಶರೀರಗಳು ಇದೆಯಲ್ಲ ಸೃಷ್ಟಿಯಲ್ಲಿ, ಅದೆಲ್ಲವಲ್ಲೂ ಕೂಡ ನಾನು ಒಬ್ಬನೇ ಅನ್ನೋದು ಒಂದು ವಿರಾಟ್ ಅಂತ ಒಂದು ವಿದಿನ್ ಸೃಷ್ಟಿ. ಒಂದು ಅದು ಆಕ್ಚುಲಿ ಅದು ಇಮ್ಯಾಜಿನರಿ ಅಥವಾ ಹೈಪೋಥೆಟಿಕಲ್ ಎಂಟಿಟಿ. ಅದು ಈ ಹೈಪೋಥೆಟಿಕಲ್ ಎಂಟಿಟಿ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೃಷ್ಟಿಯನ್ನ ದಾಟಿ ಇರೋ ಚೈತನ್ಯವನ್ನ ನಾವು ತಿಳ್ಕೊಳ್ಳಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋ ಕಾರಣದಿಂದ ಏನ್ ಮಾಡ್ತಾ ಇದ್ದಾರೆ, ಸೃಷ್ಟಿ ಒಳಗಡೆನೆ ಒಂದು ವ್ಯಾಪಕವಾದ ಒಂದು ಎಂಟಿಟಿಯನ್ನ ಅಧ್ಯಾರೋಪ ಮಾಡ್ತಾ ಇದೆ. ಅದನ್ನ ಆಮೇಲೆ ಅದು ಪರತತ್ವ ತಿಳ್ಕೊಳ್ಳುವಾಗ ಅಪವಾದ ಆಗೋಗುತ್ತೆ, ಇದು ಆಟೋಮೆಟಿಕ್ ಆಗಿ ಆಗೋಗುತ್ತೆ ಅದು. ಬಟ್ ಎನಿವೆ ಅದನ್ನ ಮೊದಲು ತೋರಿಸ್ತಾ ಇದ್ದಾರೆ. ಹಾಗಾಗಿ ಈ ವಿರಾಟಿನ ಅಂಶನೇ ಪೂರ್ತಿ ಇಡೀ ಪ್ರಪಂಚದಲ್ಲೂ ಇರೋ ಈ ಪೃಥ್ವಿಯಿಂದ ಹಿಡಿದು ಮನುಷ್ಯವರೆಗೂ ಇರೋ ತನಕ ಎಲ್ಲವೂ ಕೂಡ ನಮಗೆ ಈ ಒಂದು ವಿರಾಟಿನ ಅಂಶಗಳೇ ಇದು ಅಂತ ಹೇಳಿದ್ರು. ಅವಾಗ ಏನಾಯ್ತು, ಇಡೀ ಪ್ರಪಂಚವೂ ಕೂಡ ವಿರಾಟ್ ಅಂತ ಒಂದು ಪರ್ಸನ್ ಇದ್ದಾನಲ್ಲ, ಅವ್ನ್ ಜಡ ಅಲ್ಲ. ಅವ್ನ್ ಜಡ ಅಂತ ಹೇಳಿದ್ರೆ ಅವ್ನ ಶರೀರ ಅನ್ನೋದು ಜಡ, ಬಟ್ ಅವನಿಗೆ ಒಳಗಡೆ ಚೈತನ್ಯ ಅಂತ ಇದಿದೆಯಲ್ಲ ಅದು ಜಡ ಅಲ್ಲ. ಹಾಗಾಗಿ ಇಡೀ ಪ್ರಪಂಚವನ್ನ ಕೂಡ ನಾವು ಭೋಗ್ಯ ಅಂತ ಹೇಳೋದು ಎಲ್ಲವನ್ನೂ ಕೂಡ ಆ ವಿರಾಟ್ ಅನ್ನೋದ್ರಲ್ಲಿ ನಾವು ಅದನ್ನ ರಿಡ್ಯೂಸ್ ಮಾಡ್ಬೇಕು ಅಂತ ಫಸ್ಟ್ ಹೇಳಿದ್ರು. ಅಯಮಾತ್ಮ ಇತಿ ನಿರ್ದೇಶ ವಿರಾಜೋ ಅಭಿಮತೋ ಅಂಶಿನಃ ಹಿರಣ್ಯಗರ್ಭಃ ತತ್ರತ್ಯಃ ಪ್ರೋಕ್ತಃ ತೇಜೋಮಯೋಕ್ತಿತಃ. ಇವಾಗ ಏನಾಗುತ್ತೆ, ಈ ವಿರಾಟ್ ಅನ್ನೋದು ಸ್ಥೂಲ ಶರೀರ ಅಭಿಮಾನಿ, ಹಿರಣ್ಯಗರ್ಭ ಅನ್ನೋದು ಸೂಕ್ಷ್ಮ ಶರೀರ ಅಭಿಮಾನಿ. ಈ ಎರಡನ್ನೂ ಕೂಡ ನಾವು ಹೇಗೆ ಇಲ್ಲಿ ವ್ಯವಸ್ಥೆ ಮಾಡಿ ನೋಡ್ಕೋಬೇಕು ಅಂತ ಹೇಳಿ ಅದು ತೋರಿಸ್ತಾ ಇದ್ದಾರೆ. ಅಯಮಾತ್ಮ ಅಂತ ಹೇಳುವಾಗ ಈ ಎರಡು ಕೂಡ ಸೇರುತ್ತೆ, ಅದರಲ್ಲಿ ವಿರಾಟ್ ಅನ್ನೋದು ಸೇರುತ್ತೆ, ಹಿರಣ್ಯಗರ್ಭನೂ ಸೇರುತ್ತೆ. ಅದು ಎರಡು ಇರುತ್ತೆ ಅಂತ ಹೇಳಿದ್ರು. ವಿರಾಟ್ ಅನ್ನೋದು ಸ್ಥೂಲವಾಗಿರೋದು, ಹಿರಣ್ಯಗರ್ಭ ಅನ್ನೋದು ತೇಜೋಮಯ ಅಂತ ಹೇಳಿದ್ರೆ ಏನು, ಈ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಲ್ಲ ಅದರಲ್ಲಿ ನಮಗೆ ಜ್ಞಾನ ಇದೆಲ್ಲ ಉಂಟಾಗುತ್ತೆ. ಆಕ್ಟಿವಿಟಿ, ಜ್ಞಾನ ಅದೆಲ್ಲವೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಉಂಟಾಗುತ್ತೆ. ಸ್ಥೂಲ ಶರೀರ ಏನಾಗುತ್ತೆ, ಈ ಎರಡಕ್ಕೂ ಕೂಡ ಆಸ್ಪದವಾಗಿರೋ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ ಅದು. ಸೊ ಹೀಗೆ ಎರಡನ್ನೂ ಕೂಡ ನಾವು ಅಪ್ರಿಶಿಯೇಟ್ ಮಾಡಬೇಕು ಅನ್ನೋಕ್ಕಾಗಿ ಇದನ್ನ ಹೇಳಿದ್ರು. ಇವಾಗ ಈ ಅಯಮಾತ್ಮ ಬ್ರಹ್ಮ ಅಂತ ಒಂದು ಮಹಾವಾಕ್ಯ ಇದೆಯಲ್ಲ ನೋಡಿ, 4 ಮಹಾವಾಕ್ಯ ಹೇಳುವಾಗ ನಾವು ಈ ಪ್ರಜ್ಞಾನಂ ಬ್ರಹ್ಮ ಅನ್ನೋದನ್ನ ಋಗ್ವೇದದ ಐತರೇಯ ಉಪನಿಷತ್ತಿಗೆ ಹೇಳ್ತೀವಿ. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಯಜುರ್ವೇದಕ್ಕೆ, ಅದಕ್ಕೆ ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ, ಅದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರೋದು ಅಹಂ ಬ್ರಹ್ಮಾಸ್ಮಿ ಅನ್ನೋದು. ತತ್ವಮಸಿ ಅನ್ನೋದು ಈ ಸಾಮವೇದಕ್ಕೆ ಇರೋದು ಚಾಂದೋಗ್ಯ ಉಪನಿಷತ್ತಲ್ಲಿ. ಅಯಮಾತ್ಮ ಬ್ರಹ್ಮ ಅನ್ನೋದನ್ನ ಮಾಂಡೂಕ್ಯ ಉಪನಿಷತ್ತಲ್ಲಿ ಅಂತ ಹೇಳೋದು. ಆದ್ರೆ ಈ ಅಯಮಾತ್ಮ ಬ್ರಹ್ಮ ಅನ್ನೋದು ಬೃಹದಾರಣ್ಯಕದಲ್ಲೂ ಇದೆ, ಅದು ಇಲ್ಲಿ ಬರ್ತಾ ಇದೆ. ಹಾಗಾಗಿ ಯಾಕಂದ್ರೆ ನಾವು ಬೃಹದಾರಣ್ಯಕ ಇಲ್ಲಿ ಮಾಡ್ತಾ ಇರೋದ್ರಿಂದ, ಇದರಲ್ಲಿ ಅದು ಬಂದಿರೋದ್ರಿಂದ ಅದನ್ನು ಕೂಡ ಇವರು ಇವಾಗ ವಿವರಣೆ ಮಾಡಿ ತೋರಿಸ್ತಾ ಇದ್ದಾರೆ ವಿದ್ಯಾರಣ್ಯರು. ವಿರಾಟ್ ಹಿರಣ್ಯಗರ್ಭಾಖ್ಯ ಸ್ಥೂಲ ಸೂಕ್ಷ್ಮ ಶರೀರಕಃ ಚಿದಾಭಾಸೋ ಅತ್ರ ಯಹ ಚ ಅಯಂ ಆತ್ಮ ಇತಿ ಉಕ್ತಿಯ ಅಭಿಧೀಯತೆ. ಇವಾಗ ಈ ಅಯಮಾತ್ಮ ಅಂತ ಹೇಳುವಾಗ ಈ ಆತ್ಮ ಅಂದ್ರೆ ಈ ವ್ಯಕ್ತಿ, ಆತ್ಮ ಅನ್ನೋದು ವ್ಯಕ್ತಿ ತಾನೆ. ಹಾಗಾಗಿ ಅಯಮಾತ್ಮ ಅಂದ್ರೆ ಈ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅಂತ ಹೇಳುವಾಗ, ಅಯಮಾತ್ಮ ಬ್ರಹ್ಮ ಅನ್ನೋದಕ್ಕೆ ಮುಂಚೆ, ಬ್ರಹ್ಮ ಅಂತ ಹೇಳಕ್ ಮುಂಚೆ ಇದು ಯಾರು ಅಂತ ಹೇಳ್ಬೇಕು. ಆ ಇದು ಅಂತ ಹೇಳೋದು ಯಾರು ಅಂತ ಕೇಳಿದ್ರೆ ಇಂಡಿವಿಜುವಲ್ ಪರ್ಸನ್ ಅಂಡ್ ದಿ ಕಾಸ್ಮಿಕ್ ಪರ್ಸನ್.
ಹಾಗಾಗಿ ಈ ವಿರಾಟ್ ಆಗಿರೋ ಕಾಸ್ಮಿಕ್ ಆಗಿರೋ ಆ ಎಂಟಿಟಿ, ಹಿರಣ್ಯಗರ್ಭ ಅಂತ ಕಾಸ್ಮಿಕ್ ಆಗಿರೋ ಎಂಟಿಟಿ, ಆಮೇಲೆ ಸ್ಥೂಲ ಸೂಕ್ಷ್ಮ ಶರೀರದಲ್ಲಿ ಇರೋದು ಅಲ್ಲಿರೋ ಒಂದು ಚೈತನ್ಯ ಸ್ವರೂಪ ಅಂತ ಇದೆಯಲ್ಲ ಚಿದಾಭಾಸ ಅಂತ, ಅದನ್ನೇ ಇಲ್ಲಿ ಅಯಮಾತ್ಮ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅಪೂರ್ವ ಅನಪರ ಮಧ್ಯ ಅಪೂರ್ವ ಅನಪರ ಅಮಧ್ಯ ಪ್ರತ್ಯಕ್ ಯಾಥಾತ್ಮ್ಯ ಚಿತ್ತಯೇ ವಿತ್ತಯೇ ಸವಾ ಇತ್ಯಾದಿ ಕೋ ಗ್ರಂಥಃ ಸದೃಷ್ಟಾಂತೋ ಅಭಿಧೀಯತೆ. ಇವಾಗ ಇದು ಯಾರು, ಇದು ಅಂತ ಹೇಳಿದ್ಮೇಲೆ ಅದು ಅಂತ ಒಂದು ಹೇಳ್ಬೇಕು. ಅದು ಏನು ಅಂತ ಕೇಳಿದ್ರೆ ಅಪೂರ್ವ ಅನಪರ ಅಮಧ್ಯ ಪ್ರತ್ಯಕ್ ಯಾಥಾತ್ಮ್ಯ ಚಿತ್ತಯೇ. ಅದು ಏನಾಗ್ತು, ಈ ಆತ್ಮಸ್ವರೂಪ ಅಂತ ಇದೆಯಲ್ಲ, ಶುದ್ಧ ಆತ್ಮಸ್ವರೂಪ ಅಂದ್ರೆ ಈ ಶರೀರ ಮನಸ್ಸುಗಳಿಂದ ಸಂಬಂಧ ಇಲ್ಲದೆ ಇರೋ ಆತ್ಮಸ್ವರೂಪ ಅಂತ ಇದೆಯಲ್ಲ, ಅದೆಂತದ್ದು ಅಂತ ಹೇಳಿದ್ರೆ ಅಪೂರ್ವ ಅಂದ್ರೆ ಅದಕ್ಕೆ ಕಾರಣ ಯಾವುದು ಇಲ್ವೇ ಇಲ್ಲ. ಅನಪರಂ ಅಂತ ಹೇಳಿದ್ರೆ ಇದು ಯಾವ ಒಂದು ಕಾರ್ಯವನ್ನು ಉಂಟು ಮಾಡಿಲ್ಲ ಈ ಆತ್ಮ ಅನ್ನೋದು, ಅಂತ ಒಂದು ಸ್ವರೂಪ ಅದು. ಅಮಧ್ಯ ಅಂತ ಕೇಳಿದ್ರೆ ಅದಕ್ಕೆ ಮಧ್ಯಸ್ಥಿತಿ ಅಂತ ಒಂದು ಯಾವುದು ಇಲ್ವೇ ಇಲ್ಲ. ಅಂದ್ರೆ ಏನಾಯ್ತು, ಅದು ಉಂಟಾಗಕ್ ಮುಂಚೆ ಯಾವ್ದೋ ಒಂದಿತ್ತು, ಅದರಿಂದ ಇದು ಉಂಟಾಯ್ತು, ಇದು ಯಾವ್ದೋನೋ ಉಂಟು ಮಾಡ್ತು, ಅವಾಗ ಇದು ಮಧ್ಯದಲ್ಲಿದೆ ಅಂತ ಕೇಳಿದ್ರೆ ಆತರ ಕೂಡ ಇಲ್ಲ. ಯಾಕಂದ್ರೆ ನೋಡಿ, ಇವಾಗ ಒಬ್ಬ ತಂದೆ ಇದ್ದಾನೆ, ಅವನ ತಂದೆಗೆ ಮಗನಾಗಿದ್ದಾನೆ. ಈ ತಂದೆ ಏನ್ ಮಾಡ್ತಾನೆ, ಅವನಿಗೆ ಮಗನಿಗೆ ಇವನ್ ತಂದೆ ಆಗ್ತಾನೆ. ಅವಾಗ ಏನಾಗ್ತಾನೆ, ಇವನು ಮಧ್ಯದಲ್ಲಿ ಇದ್ದಾನಲ್ಲ ಇವನ್ ತಂದೆ, ಇವನು ಅಂತ ಒಬ್ಬ ವ್ಯಕ್ತಿ, ಅವನು ಮಗನಾಗೂ ಇದ್ದಾನೆ ತಂದೆಯಾಗೂ ಇದ್ದಾನೆ. ಆ ತರ ಸ್ಥಿತಿ ಈ ಆತ್ಮಗಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇವನು ಯಾರಿಂದನೂ ಈ ಆತ್ಮ ಉಂಟಾಗಿಲ್ಲ, ಯಾವ್ದನ್ನು ಕೂಡ ಇದು ಉಂಟು ಮಾಡಿಲ್ಲ. ಅದರಿಂದ ಇದಕ್ಕೆ ಒಂದು ಆ ಮಧ್ಯದಲ್ಲಿ ತಂದೆ ಅಂತ ಒಬ್ಬ ಇದ್ದಾನಲ್ಲ, ಆ ವ್ಯಕ್ತಿ ಇದ್ದಾನಲ್ಲ, ಯಾರಿಗೋ ಒಬ್ಬನಿಗೆ ಮಗನಾಗೂ ಯಾರಿಗೋ ಒಬ್ಬನಿಗೆ ತಂದೆಯಾಗೂ ಇದ್ದಾನಲ್ಲ, ಅಂತ ಒಂದು ಸ್ಥಿತಿ ಆತ್ಮನಿಗೆ ಇಲ್ವೇ ಇಲ್ಲ ಅಂತ ತೋರಿಸ್ತಾ ಇದೆ ಈ ಉಪನಿಷತ್ತು, ಈ ವಾಕ್ಯ. ಅಪೂರ್ವ ಅನಪರ ಅಮಧ್ಯ ಪ್ರತ್ಯೇಕ ಯಾತಾತ್ಮ ವಿತ್ತಯೇ ಅಂತ ಒಂದು ಚೈತನ್ಯ ಸ್ವರೂಪ ನಮ್ಮ ಸ್ವರೂಪವಾಗಿ ಇದೆಯಲ್ಲ, ಅದನ್ನ ನಾವು ತಿಳ್ಕೊಳ್ಳೋಕ್ಕಾಗಿ ಸವ ಇತ್ಯಾದಿಕೋ ಗ್ರಂಥಃ ಸದೃಷ್ಟಾಂತೋ ಅಭಿಧೀಯತೆ. ಹಾಗಾಗಿ ಈ ಒಂದು ಸವಾ ಅಥವಾ ಮಹಾನಜ ಆತ್ಮ ಅಂತೆಲ್ಲ ಬರುತ್ತೆ, ಅಂತ ಒಂದು ಸ್ವರೂಪವನ್ನ ಇಲ್ಲಿ ಮುಂದಕ್ಕೆ ಹೇಳ್ತಾರೆ ಅಂತ ಇವರು ವಿದ್ಯಾರ್ಥಿಗಳು ತೋರಿಸ್ಕೊಟ್ಟು ಮುಂದಕ್ಕೆ, ನಾನು ಉಕ್ತಂ ಅಧುನಃ ತತ್ವಂ ಅಯಂ ಏವ ಸಹ ಇತ್ಯತಃ ವಚನಾತ್ ಬಹುಪರ್ಯಾಯೈಹಿ ಭೂಯೋಪಿ ತತ್ ದೃಢೀಕೃತಂ. ಇವಾಗ ಮುಂಚೆನೂ ಹೇಳಿದ್ದಾರೆ ಇದನ್ನ, ಮತ್ತೆ ಮತ್ತೆ ಅದನ್ನ ಹೇಳೋದು ಯಾತಕ್ಕೆ ಅಂತ ಹೇಳಿದ್ರೆ ದೃಢವಾಗಿ ಹೇಳಕ್ಕಾಗಿ. ಅದು ದೃಢವಾಗಿ ಕೂಡ ಹೇಳಿದಿರ ನೀವು ಅಂತ ಕೇಳಿದಾಗ, ಹೌದು ಹೇಳಿದೀವಿ. ಏತಾವತಾ ವಸ್ತು ಸಾರ್ವಾತ್ಮ್ಯಂ ಸ್ಯಾತ್ ಪ್ರಪಂಚಿತಂ ತದೇವ ವಿಜ್ಯತೆ ಅಥ ವಿದುಷಃ ಫಲರೂಪತಃ. ಯಾವುದು ಮುಂಚೆ ಸ್ವರೂಪ ಎಂಥದ್ದು ಅಂತೆಲ್ಲ ತೋರಿಸ್ಕೊಟ್ರು, ಅದನ್ನ ಇವಾಗ ಮುಂದಕ್ಕೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ತತ್ವವನ್ನು ತಿಳ್ಕೊಂಡವನಿಗೆ ಏನೋ ಒಂದು ಪ್ರಯೋಜನ ಸಿಗುತ್ತೆ ಅದರಿಂದ ಅನ್ನೋದನ್ನ ಹೇಳಕ್ಕಾಗಿ ಮುಂದಿನ ಒಂದು ಭಾಗ ಬರ್ತಾ ಇದೆ ಅಂತ ಹೇಳ್ತಾರೆ. ಇವಾಗ ಮೊದಲು ಏನ್ ಮಾಡಿದ್ರು, ಅಯಮಾತ್ಮ ಬ್ರಹ್ಮ ಅನ್ನೋದನ್ನ ತೋರಿಸ್ಕೊಟ್ಟು ಹೇಗೆ ನಾವು ಮಹಾವಾಕ್ಯದಿಂದ ನಮ್ಮ ಸ್ವರೂಪವನ್ನ ತಿಳ್ಕೊಬೇಕು ಅಂತ ಆ ಮೆಥಡ್ ತೋರಿಸ್ಕೊಟ್ರು. ಇವಾಗ ಆ ತರ ತಿಳ್ಕೊಂಡವನಿಗೆ ಏನ್ ಪ್ರಯೋಜನ ಆಗುತ್ತೆ ಅನ್ನೋದನ್ನ ಹೇಳ್ಬೇಕಾಗಿದೆ. ಯಾಕಂದ್ರೆ ಯಾವುದೇ ಒಂದು ವಿಷಯವನ್ನು ಹೇಳುವಾಗ್ಲೂ ಕೂಡ ಇದರಿಂದ ನಿನಗೊಂದು ಪ್ರಯೋಜನ ಇಂಥದ್ದು ಉಂಟಾಗುತ್ತೆ ಅಂತ ಹೇಳಿದಾಗ ಮಾತ್ರ ಒಬ್ಬ ಮುಂದಕ್ಕೆ ಕಾಲಿಡ್ತಾನೆ. ಪ್ರಯೋಜನ ಅನುದ್ದೇಶ್ಯ ನಮ್ಮ ಅಂದೋಪಿ ಪ್ರವರ್ತತೆ ಅಂತ ಒಂದು ನ್ಯಾಯ ಇದೆಯಲ್ಲ, ಅದ್ರ ಪ್ರಕಾರ ನನ್ಗೇನ್ ಸಿಗುತ್ತೆ ಇದರಿಂದ ಅಂತ ಒಂದು ಕುತೂಹಲ ಎಲ್ಲರಿಗೂ ಇರುತ್ತೆ. ಅದನ್ನ ಹೇಳಕ್ಕೆ ಇವಾಗ ಹೊರಡುತ್ತೆ ಇದು. ಇದನ್ನ ತುಂಬಾ ಒಂದು ಪೊಯೆಟಿಕ್ ಆಗಿ ರೀತಿಯಲ್ಲಿ ಹೇಳ್ತಾ ಇದ್ರು. ಸವಾ ಸ ಏವ ತತ್ವಾಖ್ಯ ಆತ್ಮ ಅಯಂ ತತ್ವವಿನ್ಮತಃ ಆಧಿಪತ್ಯಂ ಚ ರಾಜತ್ವಂ ವೈದುಷ್ಯಂ ವಿದುಷೋ ಅಧಿಕಂ ಅಂತ. ಇವಾಗ ಸಯೇವ ಮಧುತತ್ವಾಖ್ಯ ಆತ್ಮ ಅಯಂ ಮತಃ. ಈ ಒಂದು ಮಧು ತತ್ವ ಅಂತ ಯಾವ್ದನ್ನ ಹೇಳಿದ್ರು, ಚೈತನ್ಯ ಸ್ವರೂಪನೇ ಮಧು ತತ್ವ. ಮಧು ಅಂದ್ರೆ ಯಾವ್ದೇ ಹೇಳಿದ್ರು, ಇಡೀ ಪ್ರಪಂಚವನ್ನ ಭೋಗ್ಯವಾಗಿರೋ ಪ್ರಪಂಚವನ್ನ, ಅದರ ತತ್ವ ಏನು ಅಂತ ಕೇಳಿದ್ರೆ ಅಡಿಪಾಯದಲ್ಲಿರೋದು ಬ್ರಹ್ಮವೇ. ಸೊ ಹಾಗಾಗಿ ಆ ಬ್ರಹ್ಮ ಸ್ವರೂಪವೇ ಭೋಕ್ತವಾಗಿಯೂ ಭೋಗ್ಯವಾಗಿಯೂ ಕಾಣಿಸ್ಕೊಳ್ತಾ ಇದೆ ಅದು. ಇವಾಗ ತತ್ವ ಏನು ಅಂತ ತಿಳ್ಕೊಂಡಾಗ ಭೋಕ್ತ ಭೋಗ್ಯ ಅದೆಲ್ಲ ಕೂಡ ಸತ್ಯವಲ್ಲ. ಅದು ಸತ್ಯವಾಗಿರೋದು ಒಂದೇ ಚೈತನ್ಯ ಸ್ವರೂಪ ಮಾತ್ರ, ಏಕಮೇವ ಅದ್ವಿತೀಯ ಸ್ವರೂಪ ಮಾತ್ರ. ಅದನ್ನ ಯಾರು ತಿಳ್ಕೊಂಡಿದ್ದಾನೋ ಅವನಿಗೆ 3 ಉದಾಹರಣೆ ಕೊಡ್ತಾ ಇದೆ, ಅವನಿಗೆ 3 ಅನಾಲಿಸಿಸ್ ಕೊಡ್ತಾ ಇದೆ. ಅವನ್ ಏನಾಗಿರ್ತಾನೆ ಅಂತ ಕೇಳಿದ್ರೆ ಅಧಿಪತಿ ಆಗಿರ್ತಾನೆ, ರಾಜನಾಗಿರ್ತಾನೆ, ಮತ್ತು ಅವನಿಗೆ ತುಂಬಾ ವೈದುಷ್ಯ ಇರುತ್ತೆ ಅಂತ, ವಿದ್ವಾನ್ ಆಗಿರ್ತಾನೆ ಅಂತ. ಹಾಗಾಗಿ ಇದು 3 ಏನು ಅಂತ ಅದನ್ನ ಇವರೇ ಸ್ವಲ್ಪ ವಿವರವಾಗಿ ಹೇಳ್ತಾರೆ. ಅದನ್ನ ಅತ್ರ ಆಧಿಪತ್ಯ ಶಬ್ದೇನ ಸ್ವಾತಂತ್ರ್ಯಂ ಅಭಿಧೀಯತೆ ಸ್ವಾರ್ಥ ಪ್ರತ್ಯಕ್ ತದರ್ಥತ್ವಾತ್ ಸಹೇತೋಹೋ ಜಗದಾತ್ಮನಃ. ಇವಾಗ ಅಧಿಪತಿ ಅಂತ ಹೇಳಿದಾಗ ನಮ್ಗೆ ಒಂದು ಸಂಬಡಿ ಹೂ ಇಸ್ ಎನ್ ಅಥಾರಿಟಿ ಅಂತ ಹೇಳ್ತೀವಿ ನಾವು. ಇವನ್ ಯಾವ್ದಕ್ಕೆ ಅಥಾರಿಟಿ ಆಗಿದ್ದಾನೆ ಅಂತ ಕೇಳಿದ್ರೆ, ಇಡೀ ಪ್ರಪಂಚ ಇದೆಯಲ್ಲ ಅದಕ್ಕೆ ಇವನ್ ಇವಾಗ ಅಥಾರಿಟಿ ಆಗಿದ್ದಾನೆ. ಇವಾಗ ಇವನ್ ಕೆಳಗಡೆನೆ ಆ ಪ್ರಪಂಚ ಇರೋದು ಅಂತ ಆಗುತ್ತೆ ಅದು.
ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನು ನೆನಪಾಗುತ್ತೆ ಅಂತ ಹೇಳಿದ್ರೆ, ಈ ಬೃಹದಾರಣ್ಯ ತೈತ್ತಿರೀಯ ಉಪನಿಷತ್ತಲ್ಲಿ ಈ ಆತ್ಮಜ್ಞಾನಿ ಹೊಂದಿರೋ ಬಗ್ಗೆ ಹೇಳುವಾಗ ಅಹಮನ್ನಂ 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 ಅಹಮನ್ನಾದೋ ಅಂತ ಬರ್ತಲ್ಲ, ಆ ವಿಷಯನೇ ಎಕ್ಸಾಕ್ಟ್ ಆಗಿ ಈ ಲ್ಯಾಂಗ್ವೇಜ್ ಅಲ್ಲಿ ಈ ಶಬ್ದಗಳಿಂದ ಈ ಉಪನಿಷತ್ತು ಹೇಳ್ತಾ ಇದೆ. ಅದನ್ನೇ ಇದು ಹೇಳ್ತಾ ಇದೆ. ಹಾಗಾಗಿ ಅಲ್ಲಿ ಕೂಡ ಏನಾಗುತ್ತೆ, ಅಲ್ಲಿ ಅಹಂ ಅನ್ನಂ ಅಂತ ಹೇಳಿದಾಗ ಭೋಗ್ಯವಾಗಿರೋ ಅನ್ನ ಅಂತ ಯಾವ್ದಿದೆಯೋ ಅದು ನಾನೇನೆ. ಭೋಕ್ತ ಅನ್ನಾದಹ ಅಂತ ಹೇಳಿದ್ರೆ ಭೋಗ ಮಾಡೋನು, ಅನ್ನವನ್ನ ತಿನ್ನೋನು ಅಂತ ಲಿಟ್ರಲ್ ಆಗಿ. ಅವಾಗ ಭೋಕ್ತ ಭೋಗ್ಯ ಎರಡು ಕೂಡ ನಾನೇನೆ ಅಂತ ಅವ್ನು ತಿಳ್ತಾನೆ. ಅವಾಗ ಏನಾಯ್ತು, ಭೋಕ್ತೃ ಭೋಗ್ಯವಾಗಿ ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದ ಮುಂಚೆ, ಈ ಜ್ಞಾನ ಬಂದಾಗ ಆ ಎರಡು ಕೂಡ ನಾನೇನೆ ಅಂತ ಗೊತ್ತಾಗುತ್ತೆ ಅವನಿಗೆ. ಆ ಎರಡು ಕೂಡ ನಾನೇನೆ ಅಂತ ಹೇಳಿದ್ರೆ ಆ ಎರಡು ಕೂಡ ನನ್ನಲ್ಲೇ ಅಧ್ಯಸ್ಥವಾಗಿದೆ. ನಾನು ವಾಸ್ತವವಾಗಿ ಭೋಕ್ತಾನೂ ಅಲ್ಲ, ನಾನು ವಾಸ್ತವವಾಗಿ ಭೋಗಾನೂ ಅಲ್ಲ. ಯಾಕಂದ್ರೆ ಭೋಗ ಮತ್ತು ಭೋಗ್ಯ ಅದಿರ್ಬೇಕಾದ ಯಾವ ಸಮಯದಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಅಜ್ಞಾನ ಇರುವಾಗ ಒಬ್ಬ ತನ್ನನ್ನ ಭೋಕ್ತ ಅಂತ ತಿಳಿತಾನೆ. ಆ ಅವಿದ್ಯೆ ಇರೋ ತನಕ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಅವನಿಗಾಗಿ ಆಗ್ತಾನೆ ಇರುತ್ತೆ. ಅದು ಯಾವಾಗ ಅವನು ತನ್ನ ಸ್ವರೂಪ ಈ ಭೋಕ್ತೃ ಭೋಗ್ಯ ಸ್ವರೂಪದಿಂದ ದಾಟಿದ್ದೀನಿ ಅಂತ ತಿಳ್ಕೊಂಡು ಅವನಿಗೆ ಅವನ ಮಟ್ಟಿಗೆ ಫ್ರಮ್ ಹಿಸ್ ಸ್ಟ್ಯಾಂಡ್ ಪಾಯಿಂಟ್ ಇನ್ಮೇಲೆ ಸೃಷ್ಟಿ ಇರೋದೇ ಇಲ್ಲ ಅವನಿಗೆ. ಸೊ ಇದಕ್ಕೆ ಮುಂಚೆನೂ ಇಲ್ಲ ಅಂತ ಅವನಿಗೆ ಭೇದ್ಯವಾಗುತ್ತೆ ಅನ್ನೋದು ಇದ್ದೇ ಇದೆ. ಸೊ ಹೀಗಾಗಿ ಅತ್ರ ಆಧಿಪತ್ಯ ಶಬ್ದೇನ ಸ್ವಾತಂತ್ರ್ಯಂ ಅಭಿಧೀಯತೆ. ಅವನು ಸ್ವತಂತ್ರನಾಗಿದ್ದಾನೆ. ಅವನು ಈ ಒಂದು ಭೋಕ್ತೃ ಭೋಗ್ಯ ಅಂತ ಒಂದು ಕಟ್ಟುಪಾಡಿಗೆ ಮೀರಿದ್ದಾನ ಅವನು ಅಂತ ಅದನ್ನ ಈ ಅಧಿಪತಿ ಅಂತ ಶಬ್ದ ತೋರಿಸುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸ್ವಾರ್ಥಃ ಪ್ರತ್ಯಕ್ ತದರ್ಥತ್ವಾತ್ ಹೇತೋಹೋ ಜಗದಾತ್ಮನಃ. ಇವಾಗ ಸ್ವಾರ್ಥಃ ಅಂತ ಹೇಳುವಾಗ ಸ್ವ ಅಂತ ಇದೆಯಲ್ಲ, ಅದು ಆತ್ಮಚೈತನ್ಯ ಸ್ವರೂಪ. ಅದು ಅರ್ಥಃ ಅಂತ ಹೇಳಿದ್ರೆ ಏನು, ಅದಕ್ಕಾಗಿ ಈ ಇಡೀ ಪ್ರಪಂಚನೂ ಇರೋದು ಅಂತ ಆಗುತ್ತೆ ಅದು. ಹಾಗಾಗಿ ಸ್ವ ಅರ್ಥ ಅಂತ ಹೇಳಿದಾಗ, ಸ್ವ ಅಂತ ಹೇಳುವಾಗ ನೋಡಿ, ಸ್ವಾರ್ಥ ಅಂತ ನಾವು ಹೇಳ್ತೀವಲ್ಲ, ಸೆಲ್ಫಿಶ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ, ಅದಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀವಿ. ಅದಕ್ಕೂ ಕೂಡ ಒಂದು ಮೀನಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ವ ಅರ್ಥ ಅಂತ ಎರಡಿದೆ. ಅದು ಸ್ವ ಅನ್ನೋದು ತಾನು, ತನ್ನ ಸ್ವರೂಪ ವಾಸ್ತವಾಗಿರೋದು ಚೈತನ್ಯ ಸ್ವರೂಪ. ಅರ್ಥ ಅಂತ ಹೇಳಿದ್ರೆ ಏನು, ಪ್ರಯೋಜನಕ್ಕಾಗಿ, ಆ ಆತ್ಮಚೈತನ್ಯ ಪ್ರಯೋಜನಕ್ಕಾಗಿ ಇರೋದಿದು ಅಂತ ಆಗುತ್ತೆ. ಅವಾಗ ಈ ಇಡೀ ಪ್ರಪಂಚನೂ ಏನಾಗುತ್ತೆ, ಈ ಇವನು ಆತ್ಮ ಚೈತನ್ಯಕ್ಕಾಗಿಯೇ, ಅದಕ್ಕಾಗಿಯೇ ಈ ಶರೀರ ಇಂದ್ರಿಯಗಳೆಲ್ಲ ಕೂಡ ಉಂಟಾಗಿದೆ, ಪ್ರಾಣ ಎಲ್ಲವೂ ಕೂಡ ಉಂಟಾಗಿದೆ, ಮನಸ್ಸು ಎಲ್ಲವೂ ಕೂಡ ಉಂಟಾಗಿದೆ. ಅವುಗಳಿಂದ ಹೊರಗಡೆ ಇರೋ ಪ್ರಪಂಚವನ್ನು ಕೂಡ ಇವನು ಭೋಗಕ್ಕಾಗಿ ಉಂಟಾಗಿರೋದು. ಹಾಗಾಗಿ ಭೋಗಕ್ಕಾಗಿ ಆ ವಸ್ತುಗಳೆಲ್ಲ ಇದೆ. ಆ ಭೋಗ ಸಾಧನವಾಗಿ ಇವನಿಗೆ ಈ ಶರೀರ, ಮನಸ್ಸು, ಇಂದ್ರಿಯಗಳು, ಪ್ರಾಣ ಇದೆಲ್ಲ ಕೂಡ ಇದೆ ಅಂತ ನಾವು ತಿಳಿಬೋದು. ಸೊ ಹೀಗಾಗಿ ಇವನು ಅದಕ್ಕೆಲ್ಲದಕ್ಕೂ ಕೂಡ ಇವನು ಅಧಿಪತಿ ಆಗಿದ್ದಾನೆ ಇವಾಗ ಅಂತ ಆಯ್ತದೆ. ಯಾಕಂದ್ರೆ ಅವನು ನಾನು ಈ ಶರೀರ ಮನಸ್ಸಲ್ಲ, ಇದು ಇಂದ್ರಿಯ ಮನಸ್ಸು ಯಾವ್ದು ಕೂಡ ನಾನಲ್ಲ ಅಂತ ಅವನು ತಿಳ್ಕೊಂಡಿದ್ದಾನೆ. ಮತ್ತೆ ಹೊರಗಡೆ ಇರೋ ಪ್ರಪಂಚ ಕೂಡ ಯಾವ್ದು ನಾನಲ್ಲ ಅಂತ, ಭೂಮಿರ್ನ ತೋಯಂ ಅಂತ ಆ ಪಂಚಭೂತಗಳು ಕೂಡ ನಾನು ಯಾವ್ದು ಅಲ್ವಾ ಅಂತ ಅವನು ತಿಳಿದಿದ್ದಾನೆ. ಹಾಗಾಗಿ ಅವನಿಗಾಗಿ ಯಾವ್ದು ಕೂಡ ಇಲ್ಲ, ಅವನು ಕೂಡ ಒಂದು ವ್ಯಕ್ತಿಯಾಗಿ ಇಲ್ವೇ ಇಲ್ಲ. ಹಾಗಾಗಿ ಅವನು ಈ ಎಕ್ಸ್ಪಾನ್ಸಿವ್ ಆಗಿರೋ ಇನ್ಫೈನೈಟ್ ಬ್ರಹ್ಮಸ್ವರೂಪವೇ ನಾನು ಅಂತ ಅವನು ಇವಾಗ ರಿಲೀಸ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಅವನ ಬಗ್ಗೆ ಹೇಳ್ತಾ ಇರೋ ಭಾಗ ಇದು ಅಂತ ವಿದ್ಯಾರಣ್ಯರು ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಇವಾಗ ರಾಜ ಅಂತ ಹೇಳಿದ್ರಲ್ಲ, ಇವನಿಗೆ ರಾಜ ಅನ್ನೋದು ಹೇಗೆ ಬರುತ್ತೆ, ಹೇಗೆ ಇವನಿಗೆ ಹೊಂದುತ್ತೆ, ರಾಜತ್ವ ಹೇಗಂದ್ರೆ ಇವನಿಗೆ ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ, ರಾಜತ್ವಂ ರಾಜನಾಥ್ ಭಾಸ್ವತ್ ಅವಿಲುಪ್ತ ಆತ್ಮದರ್ಶನಾತ್ ಬ್ರಹ್ಮಾಸ್ಮಿ ಇತಿ ಪರಿಜ್ಞಾನ ಧ್ವಾಂತತ್ವ ಕಾರಣಾತ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಮ್ಗೆ ಈ ಶಬ್ದವನ್ನ ಮೊದಲು ಕೇಳಿದಾಗ ಅಧಿಪತಿ ಅಂತ ಒಂದು ಶಬ್ದ ಇದೆ, ರಾಜ ಅಂತ ಒಂದು ಶಬ್ದ ಇದೆ. ನೋಡಪ್ಪ, ರಾಜಾನು ಕೂಡ ಅವನ ಕೆಳಗಡೆ ಒಂದು ದೊಡ್ಡ ರಾಜ್ಯ ಇದೆ, ಅದರಿಂದ ಅವನು ರಾಜ್ಯಕ್ಕೆ ಅಧಿಪತಿ ಆಗಿದ್ದಾನೆ. ಅಧಿಪತಿ ಅಂತ ಒಂದು ಶಬ್ದ ಬೇರೆ ಕೂಡ ಹಾಕಿದ್ದಾರೆ. ಈ ಅಧಿಪತಿ ಅನ್ನೋದಕ್ಕೂ ರಾಜ ಅನ್ನೋದಕ್ಕೂ ಡಿಫ್ರೆನ್ಸ್ ಇಲ್ವಲ್ಲ ಅಂತ ಒಂದು ಡೌಟ್ ನಮ್ಗೆ ಬರ್ಬೋದು. ಆದ್ರೆ ನೋಡಿ, ಅದಕ್ಕೆ ಒಂದು ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡು ಇವ್ರು ಏನ್ ಹೇಳ್ತಾ ಇದ್ದಾರೆ, ಇವಾಗ ರಾಜ ಅನ್ನೋ ಶಬ್ದ ನೀನ್ ಅನ್ಕೊಂಡಿರೋ ತರ ಒಂದು ರಾಜ್ಯಕ್ಕೆ ರಾಜ ಅಂತ ಅರ್ಥ ಅಲ್ಲ. ರಾಜ ಅಂತ ಶಬ್ದದಲ್ಲಿ ರಾಜತೆ ಅಂತ ಒಂದು ಅರ್ಥ ಇದೆ, ಅಂದ್ರೆ ಬೆಳಗ್ತಾ ಇದ್ದಾನೆ ಅಂತ. ಈಸ್ ಶೈನಿಂಗ್ ವಿತ್ ಆಲ್ ದಿ ಸ್ಪ್ಲೆಂಡರ್ ಅಂತ, ಅದೇ ಆ ಅರ್ಥ ಇದೆ. ಏನ್ ಸ್ಪ್ಲೆಂಡರ್, ನಿನ್ಗೆ ಏನ್ ಶೈನ್ ಆಗ್ತಾ ಇದ್ದಾನೆ ಅಂತ ಕೇಳಿದ್ರೆ, ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಆತ್ಮಚೈತನ್ಯದ ಆ ಸ್ವರೂಪವಾಗಿ ಇವನು ಬೆಳಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಸ್ವರೂಪವಾಗಿ ಬೆಳಗ್ತಾ ಇದ್ದಾನೆ. ರಾಜತ್ವಂ ರಾಜನಾಥ್ ಅಂದ್ರೆ ಭಾಸ್ವತ್ ಅಭಿಲುಪ್ತ ಆತ್ಮದರ್ಶನಾಥ್. ಇವನಿಗೆ ಈ ಆತ್ಮದರ್ಶನ ಅನ್ನೋದು ಆಗಿದೆ ಇವನಿಗೆ. ಅದಕ್ಕೆ ಯಾವುದೇ ಒಂದು ಲೋಪ ಕೂಡ ಇಲ್ವೇ ಇಲ್ಲ ಅದಕ್ಕೆ. ಅದು ಅಂತ ಒಂದು ಸ್ವರೂಪದಲ್ಲಿ ಅವನು ಆನಂದವಾಗಿದ್ದಾನೆ. ಅವನು ಆ ಸ್ವರೂಪದಿಂದ ಬೆಳಗ್ತಾ ಇದ್ದಾನೆ. ಅವನು ಬ್ರಹ್ಮಾಸ್ಮಿ ಇತಿ ಪರಿಜ್ಞಾನ ಧ್ವಾಂತತ್ವ ಕಾರಣಾತ್. ಅವಾಗ ಏನಾಯ್ತು, ಇವನಿಗೆ ಈ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಜ್ಞಾನದಿಂದ ಅವನಿಗೆ ಕತ್ತಲೆ ಅಂತ ಒಂದು ಅಜ್ಞಾನ ಐತಲ್ಲ, ಅದು ಹೋಗಿದೆ. ಇವಾಗ
ಅವಾಗ ಕತ್ತಲೆ ಹೋದಾಗ ಏನಾಗುತ್ತೆ, ಬೆಳಕೆ ಇರುತ್ತೆ ಅದು. ಅವಾಗ ಬೆಳಕ್ ಬಂದ್ಮೇಲೆ ಕತ್ತಲೆ ಹೋಗೋದು. ಅವಾಗ ಕತ್ತಲೆ ಇಲ್ಲದೆ ಬೆಳಗ್ತಾ ಇರೋ ಸ್ವರೂಪ ಇವನು ಅಂತ ಹೇಳ್ಬಿಟ್ಟು, ಇವನು ರಾಜತೆ ಅಂತ ಹೇಳಿದ್ರೆ ಬೆಳಗ್ತಾ ಇದ್ದಾನೆ, ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನದಿಂದ ಇವನು ಬೆಳಗ್ತಾ ಇದ್ದಾನೆ ಅಂತ. ಸೊ ಅಧಿಪತಿ ಅನ್ನೋದು ಇಡೀ ಪ್ರಪಂಚಕ್ಕೂ ಇವನು ದಾಟಿದ್ದಾನೆ. ಅಂದ್ರೆ ಇವನ್ ಕೆಳಗಡೆ ಇವನಿಗಿಂತ ಅಧೀನವಾಗಿದೆ ಪ್ರಪಂಚ ಅನ್ನೋದು, ಆದ್ರೆ ಇವನು ಅದಕ್ಕಿಂತ ದಾಟಿದ್ದಾನೆ. ರಾಜ ಅಂತ ಹೇಳುವಾಗ ಇವನು ಬ್ರಹ್ಮಸ್ವರೂಪವಾಗಿ ಬೆಳಗ್ತಾ ಇದ್ದಾನೆ ಅಂತ ಅರ್ಥ ಹೇಳಿದ್ರು. ಯೋಸೌ ಅವಿದ್ಯೆಯ ದೇಹಿ ಸಂಸಾರಿ ವಾಪಿ ಅಭೂತ್ ಪುರ ಸಯೇವ ವಿದ್ಯೆಯ ಬ್ರಹ್ಮ ಇತಿ ಅಥೋ ಅಸ್ಮಿನ್ ಜಗತ್ ಅರ್ಪಿತಂ. ಇವಾಗ ಯಾರು ಒಬ್ಬ ಅವಿದ್ಯೆಯಿಂದ ದೇಹಿ ಅಂದ್ರೆ ನಾನು ಒಂದು ಜೀವ ಸಂಸಾರಿ ಅಂತ ಇವನ್ ಅನ್ಕೊಂಡಿದ್ನೋ ಮುಂಚೆ, ಅಭೂತ್ಪುರ ಸಯೇವ ವಿದ್ಯೆಯ, ಅವನೇ ಇವಾಗ ವಿದ್ಯೆಯಿಂದ ಅಂದ್ರೆ ಅವನ ಸ್ವರೂಪ ಜ್ಞಾನದಿಂದಲೇ ಅವನು ಬ್ರಹ್ಮ ಇತಿ ಅಥೋ ಅಸ್ಮಿನ್ ಜಗತ್ ಅರ್ಪಿತಂ, ಇವನು ಬ್ರಹ್ಮ ಆಗಿದ್ದಾನೆ, ಇವಾಗ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡಿದ್ದಾನೆ. ಅದರಿಂದ ಏನಾಯ್ತು, ಅವನಲ್ಲಿ ಈ ಇಡೀ ಪ್ರಪಂಚವೂ ಕೂಡ ಅಡಗುತ್ತೆ. ಅಂದ್ರೆ ಏನಾಯ್ತು, ಅವನಲ್ಲಿ ಈ ಪ್ರಪಂಚವೂ ಅರ್ಪಿತವಾಗುತ್ತೆ ಅಂತ ಹೇಳಿದ್ರು. ಅರ್ಪಿತ ಅಂತ ಹೇಳಿದ್ರೆ ನಾವು ಲಿಟ್ರಲ್ ಆಗಿ ಅವನಲ್ಲಿ ಅದು ನಿಂತಿದೆ ಅಂತ ನಾವು ಹೇಳೋದು ಬೇಡ, ಬಟ್ ಅದನ್ನ ಒಂದು ಫಿಗರೇಟಿವ್ ಆಗಿ ಹೇಳೋದು ಅಂತ ನಾವು ಮೆಟಫಾರಿಕಲ್ ಆಗಿ ಹೇಳಿದ್ವಿ ಅಂತ ನಾವು ತಿಳಿಬೇಕು. ಅವಾಗ ನೋಡಿ, ಇದಕ್ಕೆ ಬ್ರಹ್ಮೈವ ಸ್ವಾವಿದ್ಯೆಯ ಸಂಸರತಿ ಇವ ಬ್ರಹ್ಮೈವ ಸ್ವವಿದ್ಯೆಯ ಮುಚ್ಯತೆ ಇವ ಅಂತ ನಮ್ಮ ಇದರಲ್ಲಿ ಒಂದು ವಾಕ್ಯ ಹೇಳ್ತಾರೆ. ಏನು ಅಂದ್ರೆ, ಬ್ರಹ್ಮವೇ ತನ್ನ ಬಗ್ಗೆ ಇರೋ ಅವಿದ್ಯೆಯಿಂದ ಅದು ಸಂಸಾರದಲ್ಲಿ ಇರೋ ತರ ಕಾಣಿಸ್ಕೊಳ್ತಾ ಇದೆ. ಅದು ಕೂಡ ತರನೇ, ನಿಜವಾಗ್ಲೂ ಸಂಸಾರ ಇಲ್ಲ ಅದಕ್ಕೆ, ಯಾಕಂದ್ರೆ ಈ ಅವಿದ್ಯೆ ಅನ್ನೋದು ಸತ್ಯ ಅಲ್ಲ ಅದು. ಅದೇ ಬ್ರಹ್ಮವೇ ತನ್ನ ಬಗ್ಗೆ ಒಂದು ವಿದ್ಯೆಯನ್ನು ಸಂಪಾದಿಸ್ಕೊಂಡು, ಅಂದ್ರೆ ಏನಾಯ್ತು, ಅವಿದ್ಯೆಯಿಂದ ಅದಕ್ಕೆ ಬ್ರಹ್ಮಕ್ಕೆ ಜೀವಭಾವ ಬಂದ್ಬಿಡ್ತು. ಆ ಜೀವಭಾವದಿಂದ ಅದೇನ್ ಮಾಡ್ತು, ಒಳ್ಳೊಳ್ಳೆ ಕರ್ಮಗಳೆಲ್ಲ ಮಾಡಿ ಸತ್ವವನ್ನು ಬೆಳೆಸ್ಕೊಂಡು ಗುರುಶಾಸ್ತ್ರವನ್ನ ಪಡ್ಕೊಂಡು ಸಾಧನೆ ಎಲ್ಲ ಮಾಡಿ ತನ್ನ ಸ್ವರೂಪವನ್ನು ತಿಳ್ಕೊಂಡ್ಮೇಲೆ ಅದೇನಾಗುತ್ತೆ, ತಿಳ್ಕೊಂಡಾಗ ಅದಕ್ಕೆ ನಾನು ಯಾವತ್ತೂ ಕೂಡ ಈ ಜೀವನ ಗಿರ್ಲಿಲ್ಲ ಅಂತ ಒಂದು ತಿಳುವಳಿಕೆ ಬರುತ್ತೆ ಅದಕ್ಕೆ. ಅವಾಗ ತನ್ನ ಬಗ್ಗೆ ಇರೋ ಅವಿದ್ಯೆಯಿಂದ ಸಂಸಾರಿಯ ತರ ಕಾಣಿಸ್ಕೊಳ್ತಾ ಇತ್ತು, ತನ್ನ ಬಗ್ಗೆ ಇರೋ ಒಂದು ವಿದ್ಯೆಯಿಂದ ಅದು ಮುಕ್ತಿ ಹೊಂದಿದ ಹಾಗೆ ಕಾಣಿಸ್ಕೊಳ್ತಾ ಇದೆ ಅಂತ. ಹಾಗಾಗಿ ಸಂಸಾರ ಮತ್ತು ಮುಕ್ತಿ, ಬಂಧ ಮತ್ತು ಮುಕ್ತಿ ಎರಡೂ ಕೂಡ ಸತ್ಯವಲ್ಲ ಅನ್ನೋದು ಆ ವಾಕ್ಯದಿಂದ ಗೊತ್ತಾಗುತ್ತೆ. ಸೊ ಹೀಗೆ ಚಕ್ರಸ್ಯ, ಅದು ಹೇಗೆ ಇವನಲ್ಲಿ ಇಡೀ ಪ್ರಪಂಚವು ಹೇಗೆ ಇವನಲ್ಲಿ ಅರ್ಪಿತವಾಗಿದೆ ಅಂದ್ರೆ, ಹೇಗೆ ಅದೆಲ್ಲ ಇವನಲ್ಲಿ ದೇ ಆರ್ ಪ್ಲೇಸ್ ಇನ್ ಹಿಮ್ ಅಂತ ಹೇಳ್ತೀವಲ್ಲ, ಅದು ಹೇಗೆ ಪ್ಲೇಸ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಚಕ್ರಸ್ಯ ಅರಾಹ ಯಥಾ ಸರ್ವೇ ನಾಭಿನೇಮ್ಯೋಹೋ ಸಮರ್ಪಿತಾಃ ಸಜೀವಾಃ ನಿಖಿಲಾಃ ದೇಹಾಃ ಬ್ರಹ್ಮವಿಧಿ ಅರ್ಪಿತಾಃ ತಥಾ. ಉದಾಹರಣೆ ಕೊಡ್ತಾ ಇದೆ ಉಪನಿಷತ್ತೆ. ಚಕ್ರಸ್ಯ ಅರಾಹ, ಅರ ಅಂತ ಹೇಳಿದ್ರೆ ಸ್ಪೋಕ್ಸ್ ಅಂತ. ಇವಾಗ ಚಕ್ರ ಇದೆ, ಒಂದು ರಥದ ಚಕ್ರ, ಅದು ಯಾವುದೇ ಒಂದು ವೆಹಿಕಲ್ ತಗೊಬಹುದು, ಆ ವೆಹಿಕಲ್ ಚಕ್ರ ಅಂತ ಇದೆಯಲ್ಲ, ಆ ಚಕ್ರದಲ್ಲಿ ಸ್ಪೋಕ್ಸ್ ಇರುತ್ತೆ. ಆ ಸ್ಪೋಕ್ಸ್ ಎಲ್ಲ ಏನಾಗಿರುತ್ತೆ, ನಾಭಿ ನೇಮ್ಯೋಹೋ, ನಾಭಿ ಅನ್ನೋದು ಆ ಮಧ್ಯದಲ್ಲಿ ಇರುತ್ತಲ್ಲ ಒಂದು ಫಲ್ಕ್ರಮ್ ಅಂತ ಹೇಳ್ಬೋದು, ಅದನ್ನ ಅಂತ ಕಡೆ ಒಂದು ಅಟ್ಯಾಚ್ ಆಗಿರುತ್ತೆ. ಇನ್ನೊಂದು ಎಂಡೆ ಏನಾಗಿರುತ್ತೆ, ವೀಲ್ ಅಂತ ಇರ್ತಲ್ಲ, ಸರ್ಕಂಫರೆನ್ಸ್ ಆಗಿ ವೀಲ್ ಅಂತ ಇರ್ತಲ್ಲ, ಅದ್ರಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ಹಾಗೆ ಇವನಲ್ಲಿ ಇಡೀ ಪ್ರಪಂಚವು ಇವನಲ್ಲಿ ಅರ್ಪಿತವಾಗಿರುತ್ತೆ ಅಂತ ಹೇಳ್ತಾರೆ. ಅವಾಗ ಸಜೀವಾಹ ನಿಖಿಲಾಹ ದೇಹಾಹ ಬ್ರಹ್ಮವಿಧಿ ಅರ್ಪಿತಾಹ ತಥಾ. ಅವಾಗ ಏನಾಯ್ತು, ಜೀವಂತರಾಗಿರೋ ಎಲ್ಲಾ ಜೀವರು ಕೂಡ ದೇಹಗಳು ಎಲ್ಲವೂ ಕೂಡ ಇವನಲ್ಲಿ ಅರ್ಪಿತವಾಗಿರುತ್ತೆ ಅಂತ ಆಯ್ತು ಅದು. ಅವಾಗ ಏನಾಯ್ತು, ಎಲ್ಲರೂ ನಾನೇ ಸರ್ವೋಹಂ ಅಂತ ಅವ್ನು ಹೇಳ್ಕೊಳಕ್ಕೆ, ಎಲ್ಲರೂ ನೀನಲ್ಲಿದ್ದಾರೆ, ಎಲ್ಲವೂ ನೀನ್ ಹೇಗಾಗಿದ್ಯಾ ಅಂತ ಕೇಳಿದ್ರೆ, ಹೀಗೆ ಎಲ್ಲರೂ ಏನೇನ್ ಕಾಣಿಸ್ಕೊಳ್ತಾ ಇದ್ದಾರೋ ಅವರು, ಮತ್ತು ಅವ್ರು ಯಾವ ಒಂದು ಭೋಗದಲ್ಲಿದ್ದಾರೋ, ಯಾವ ಒಂದು ಭೋಗದವನ್ನು ಮಾಡ್ತಾ ಇದ್ದಾರೋ ಎಲ್ಲವೂ ಕೂಡ ನನ್ನಲ್ಲೇ ಇದೆ. ಯಾಕಂದ್ರೆ ನಾನು ಎಲ್ಲವನ್ನೂ ವ್ಯಾಪಿಸ್ಕೊಂಡಿದ್ದೀನಿ. ಒಬ್ಬೊಬ್ಬನೇ ನಾನು ಭೋಕ್ತ ಅಂತ ತಿಳ್ಕೊಂಡವನು, ಈ ಭೋಗ್ಯ ಬೇರೆ, ಭೋಕ್ತ ಬೇರೆ, ಭೋಗ ಬೇರೆ ಅಂತ ತ್ರಿಪುಟಿ ಅನ್ನೋದು ಇರುತ್ತೆ ಅವನಿಗೆ. ಆದ್ರೆ ಇವನ್ಗೆ ಏನಾಗೋಗಿದೆ, ಆತ್ಮ ಬ್ರಹ್ಮಜ್ಞಾನದಿಂದ ಭೋಕ್ತಾನೂ ಇಲ್ಲ, ಭೋಗ್ಯಾನೂ ಇಲ್ಲ, ಭೋಗಾನೂ ಇಲ್ಲ, ಎಲ್ಲವೂ ಕೂಡ ನಾನೇನೆ ಅಂತ ಅವನು ತಿಳ್ಕೊಳ್ತಾನೆ. ಹಾಗಾಗಿ ಎಲ್ಲವೂ ಕೂಡ ಅವನಲ್ಲಿ ಅರ್ಪಿತವಾಗಿದೆ ಅನ್ನೋದು ಆ ರೀತಿಯಲ್ಲಿ ಮೆಟಫಾರಿಕಲ್ ಆಗಿ ಎವ್ರಿಥಿಂಗ್ ಈಸ್ ವಿದಿನ್ ಹಿಮ್ ಅಂತ ಹೇಳೋದು. ಇದನ್ನೇ ಸರ್ವಾತ್ಮ ಭಾವ ಅಂತ ಹೇಳ್ತೀವಿ ನಾವು. ಎಲ್ಲಾ ಜೀವರುಗಳೂ ಮತ್ತು ಎಲ್ಲಾ ಜಡಕ್ಕೂ ಎಲ್ಲಕ್ಕೂ ಕೂಡ ನಾನೇ ಆತ್ಮವಾಗಿದ್ದೀನಿ ಅಂತ. ಆತ್ಮ ಅಂದ್ರೆ ನಾನೇ, ಅದರ ಸ್ವರೂಪವಾಗಿದ್ದೇನೆ ನಾನೇನೆ ಅಂತ. ಸಮಾಪ್ತ ಬ್ರಹ್ಮವಿದ್ಯಾ ಇಯಂ ಕೈವಲ್ಯಾವಸ ಅವಾಪ್ತಯೇ ಅಖಿಲಾಹ ಯಥೋಕ್ತ ಬ್ರಹ್ಮವಿದ್ಯಾಯಾಹ ಸ್ತುತ್ಯರ್ಥ ಆಖ್ಯಾಯಿಕ ಉಚ್ಯತೆ. ಇವಾಗ ಈ ಬ್ರಹ್ಮವಿದ್ಯೆ ಅನ್ನೋದು ಇಲ್ಲಿಗೆ ಮುಗೀತು. ಮುಗಿದ್ಮೇಲೆ ಏನಾಗುತ್ತೆ, ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಕಥೆ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಸ್ತುತಿ ಮಾಡಕ್ಕಾಗಿ, ಆ ವಿದ್ಯೆಯನ್ನು ಸ್ತುತಿ ಮಾಡಕ್ಕಾಗಿ ಕಥೆ ಬಂದಿರೋದು ಅಂತ. ಭಗವತ್ಪಾದರು ಕೂಡ ಇದನ್ನ ಭಾಷೆಯಲ್ಲಿ ಅಲ್ಲಲ್ಲಿ ಹೇಳಿದ್ದಾರೆ. ಒಂದು ಕಥೆ ಬಂದಿದೆ, ಉಪನಿಷತ್ತನ್ನ ಹೇಳುವ ಒಂದು ಕಥೆ. ಇವಾಗ ನಚಿಕೇತಸ್ ಮತ್ತು ಯಮ ಅವರಿಗಿಬ್ಬರಿಗೂ ಒಂದು ಸಂವಾದ ನಡೆಯುತ್ತೆ, ಅದ್ರ ಮುಖಾಂತರ ಆತ್ಮವಿದ್ಯೆಯನ್ನ ಹೇಳ್ಕೊಡೋದು ಅಂತ.
ಆಮೇಲೆ ಶ್ವೇತಕೇತು ಮತ್ತು ಉದ್ದಾಲಕ ಅಂತ ಅವರಿಬ್ಬರಿಗೂ ಒಂದು ಸಂವಾದದ ಮುಖಾಂತರ ಆತ್ಮವಿದ್ಯೆ ಅಂತ. ಸೊ ಈ ಕಥೆ ಅನ್ನೋದು ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಬ್ರಹ್ಮವಿದ್ಯೆಯನ್ನು ಸ್ತುತಿ ಮಾಡಕ್ಕಾಗಿ ಅಂತ. ಹಾಗಾಗಿ ಇದನ್ನ ಅಲ್ಲಿ ಹೇಳಿದ್ದಾರೆ, ಇಲ್ಲಿ ಕೂಡ ಇವರು ಅದನ್ನ ಹೇಳ್ತಾ ಇದ್ದಾರೆ. ಆ ಕಥೆ ಏನು ಅನ್ನೋದನ್ನ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ ಇವರು. ಅದಕ್ಕೆ ಕಥೆಯನ್ನು ಕೇಳಿದಾಗ ನಮ್ಗೆ ಏನಿದು ಅಂತ ಒಂದ್ ಸ್ವಲ್ಪ ಒಂಥರ ಹೊಂದಾಣಿಕೆ ಆಗ್ತಾನೆ ಇರಲ್ಲ ಅಂತ ಅನಿಸ್ಬೋದು. ಆದ್ರೆ ಉಪನಿಷತ್ ಕೊಡುವಾಗ ಏನ್ ಮಾಡುತ್ತೆ ಅಂದ್ರೆ ಒಂದ್ ಸ್ವಲ್ಪ ಅದು ಗೂಢವಾದ ಶಬ್ದಗಳಿಂದಾನೇ ಹೇಳುತ್ತೆ ಅದು. ನಾವು ಅದನ್ನ ಸ್ವಲ್ಪ ಪ್ರಯತ್ನ ಪಟ್ಟು ಅದನ್ನ ಒಂದು ಬಿಡಿಸ್ಕೊಂಡು ನಮ್ಗೆ ಒಂದು ಕನ್ವಿನ್ಸ್ ಆಗೋ ತರ ನಾವು ನೋಡ್ಕೋಬೇಕಾಗಿರೋ ಒಂದು ಕೆಲಸ ಇದೆ ಅದು. ಇವರು ಪ್ರಯತ್ನ ಮಾಡ್ತಾರೆ, ನಮ್ಮ ವಿದ್ಯಾರಣ್ಯರು ಅದನ್ನ ತಿಳಿಸ್ಕೊಡಕ್ಕೆ ನಮ್ಗೆ ಪ್ರಯತ್ನ ಮಾಡ್ತಾರೆ. ಗದ್ಯಂ ಆಥರ್ವಣೋ ಅಶ್ವಿಭ್ಯಾಂ ಉವಾಚ ದ್ವಿವಿಧಂ ಮಧು ಪ್ರವರ್ಗ್ಯಾಂಗ ರವಿ ಧ್ಯಾನಂ ಬ್ರಹ್ಮಜ್ಞಾನಂ ಇತಿ ದ್ವಯಂ ಅಂತ. ಇವಾಗ ದದ್ಯಂಗ್ ಅನ್ನೋ ಒಂದು ಋಷಿ ನೋಡ್ತಾರೆ, ಅಥರ್ವ ದದ್ಯಂಗ್ ಅಂತ ಋಷಿ. ಅವರು ಅಶ್ವಿ ಕುಮಾರರು ಅಂತ ಇದ್ದಿದ್ದಲ್ಲ, ಅಶ್ವಿನಿ ಕುಮಾರ್ ಅಂತ ಅವರಿಬ್ಬರಿಗೂ ಒಂದು ಕಥೆಯನ್ನು ಅವ್ರು ಹೇಳ್ತಾರೆ, ಒಂದು ವಿಧಿಯನ್ನು ಅವ್ರು ಹೇಳ್ತಾ ಇದ್ದಾರೆ. ದ್ವಿವಿಧಂ ಮಧು, ಎರಡು ರೀತಿಯಾಗಿ ಮಧುವನ್ನು ಹೇಳ್ತಾ ಇದ್ದಾರೆ. ಪ್ರವರ್ಗ್ಯ ಅಂಗ ರವಿಧ್ಯಾನಂ ಬ್ರಹ್ಮಜ್ಞಾನಂ ಇತಿ ದ್ವಯಂ ಅಂತ. ಸೊ ಹಾಗಾಗಿ ಪ್ರವರ್ಗ್ಯ ಅಂತ ಒಂದು ಭಾಗ ಇರುತ್ತೆ, ಅದು ಅದಕ್ಕೆ ಅಂಗವಾಗಿ ಸೂರ್ಯನನ್ನ ಧ್ಯಾನ ಮಾಡೋದು ಅಂತ ಒಂದು ಭಾಗ ಇರುತ್ತೆ. ಮತ್ತು ಬ್ರಹ್ಮಜ್ಞಾನ ಅಂತ ನೋಡಿ, ಎಲ್ಲಾ ಕಡೆನೂ ನಾವು ನೋಡಿದಾಗ ಈ ಬ್ರಹ್ಮಜ್ಞಾನ ಅಂತ ಹೇಳಕ್ ಹೊರಟಿರೋ ಉಪನಿಷತ್ತುಗಳೆಲ್ಲ ಕೂಡ ಏನ್ ಮಾಡುತ್ತೆ, ಅದಕ್ಕೆ ಮುಂಚೆ ಒಂದು ಸಗುಣ ಉಪಾಸನೆಯನ್ನ ತೋರಿಸುತ್ತೆ ಅದು. ಯಾಕಂದ್ರೆ ಈ ಸಗುಣ ಉಪಾಸನೆ ಮುಖಾಂತರನೇ ಒಬ್ಬ ನಿರ್ಗುಣ ಬ್ರಹ್ಮವನ್ನ ತಿಳ್ಕೊಳಕ್ ಆಗುತ್ತೆ ಅಂತ ಒಂದು ಕಾರಣದಿಂದ ಈ ಸಗುಣವಾದ ಒಂದು ಉಪಾಸನೆ ನಮ್ಗೆ ಈ ತೈತ್ರಿಯ ಉಪನಿಷತ್ತಲ್ಲಿ ಫಾರ್ ಎಕ್ಸಾಂಪಲ್ ಶಿಕ್ಷಾವಲ್ಲಿ ಅಂತ ಕಡೆ ಎಲ್ಲ ತುಂಬಾ ಬರುತ್ತೆ ಅದು. ಅದೇ ತರ ಬೇರೆ ಉಪನಿಷತ್ತುಗಳು ಬರುತ್ತೆ, ಮುಂಡಕದಲ್ಲಾಗ್ಲಿ ಮಾಂಡಿಕ್ಯದಲ್ಲೂ ಆಗ್ಲಿ ಓಂಕಾರವನ್ನ ಉಪಾಸನೆ ಮಾಡೋದು, ಕಠೋಪನಿಷತ್ತಲ್ಲಾಗ್ಲಿ ಎಲ್ಲಾ ಉಪನಿಷತ್ತಲ್ಲೂ ಈ ಒಂದು ಉಪಾಸನಾ ಭಾಗ ಒಂದು ಬರುತ್ತೆ. ಅದು ನಿರ್ಗುಣ ಬ್ರಹ್ಮವನ್ನೇ ಹೇಳುತ್ತೆ ಕೊನೆಯಲ್ಲಿ. ಆದ್ರೆ ಅದಕ್ಕೆ ಪ್ರಿಪರೇಟರಿ ಆಗಿ ಒಬ್ಬ ಈ ತರ ಒಂದು ಉಪಾಸನೆ ಮಾಡ್ಬೇಕಾಗಿದೆ ಅಂತ ಇಲ್ಲೂ ಕೂಡ ಏನ್ ಮಾಡ್ತಾ ಇದೆ, ಬ್ರಹ್ಮಜ್ಞಾನವನ್ನು ಹೇಳ್ತಾ ಇದೆ. ಅದಕ್ಕೆ ಮುಂಚೆಯಾಗಿ ಪ್ರವರ್ಗ್ಯ ರವಿ ಧ್ಯಾನ ಅಂತ, ಸೂರ್ಯ ಧ್ಯಾನ ಅಂತ ಒಂದನ್ನು ಕೂಡ ಸೂರ್ಯ ಉಪಾಸನೆ ಅನ್ನೋದು ಕೂಡ ಹೇಳ್ತಾ ಇದೆ. ತಂ ವೃತ್ತಾಂತಂ ಋಷಿ ಪಶ್ಯನ್ ಅಬ್ರವೀತ್ ಅಶ್ವಿನೋ ಪ್ರತಿ ವೃತ್ತಾಂತಂ ಅಬ್ರವೀತ್ ಋಗ್ಭ್ಯಾಂ ಚ ಬ್ರಹ್ಮವೇದನಂ. ಒಂದು ಕಥೆಯನ್ನ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ 2 ಋಕ್ಕುಗಳಿಂದ ಕಥೆಯನ್ನು ಹೇಳ್ತಾರೆ, 2 ಋಕ್ಕುಗಳಿಂದ ಜ್ಞಾನವನ್ನು ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಉಪನಿಷತ್ತಲ್ಲಿ ಬರೋದನ್ನ ಇವರು ತಿಳಿಸ್ತಾ ಇದ್ದಾರೆ. ಅಶ್ವಿನೋಹೋ ಯುವಯೋಹೋ ಉಗ್ರಂ ಲಾಭಾಯ ಗುರುಮಾರಣಂ ಆವಿಷ್ಕರೋಮಿ ಲೋಕೇಸ್ಮಿನ್ ಮೇಘೋ ವೃಷ್ಟಿಂ ಯಥಾ ತಥಾ ಅಂತ. ಅಂದ್ರೆ ನೀವಿಬ್ರು ಕೂಡ ನಿಮ್ಗೆ ಒಂದು ಉತ್ತಮವಾದ ಒಂದು ಲಾಭ ಸಿಗ್ಬೇಕಾದ್ರೆ ನೀವು ಗುರುವನ್ನ ಕೊಲ್ಬೇಕಾಗಿದೆ. ನೋಡಿ, ಇದು ಕೇಳಿದಾಗ ನಮ್ಗೆ ಒಂಥರ ಏನಪ್ಪಾ ಇದು ಇಂಥದ್ದೆಲ್ಲ ಹೇಳ್ತಾ ಇದಾರ ಅಂತ ಅನ್ಸುತ್ತೆ ಅದು. ಬಟ್ ಅದಕ್ಕೆಲ್ಲ ಸಾಂಕೇತಿಕವಾಗಿ ಅರ್ಥ ಇರುತ್ತೆ. ಹಾಗಾಗಿ ಅದನ್ನ ಆ ಉಗ್ರವಾದ ಒಂದು ಕಾರ್ಯವನ್ನ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಈ ಲೋಕದಲ್ಲಿ ಮೇಘ ಅನ್ನೋದು ಹೇಗೆ ಮಳೆಯನ್ನ ಸುರಿಸುತ್ತೋ ಹಾಗೆ ನಾನು ಅಶ್ವಿನಿಗಳಾಗಿರೋ ನಿಮ್ಗೆ ಈ ಉತ್ತಮವಾದ ಒಂದು ಲಾಭಕ್ಕಾಗಿ ನಿಮ್ಗೆ ಇಂಥ ಒಂದು ಉಪಾಯವನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ದದ್ಯಂ ಆಥರ್ವಣೋ ಅಶ್ವಸ್ಯ ಶಿರಸ ಯುವಯೋಹೋ ಮಧು ಯತ್ ಪ್ರೋವಾಚ ತದಪಿ ಅತ್ರ ಜಾನನ್ ಆವಿಷ್ಕರೋಮಿ ಅಹಂ ಅಂತ. ಹಾಗಾಗಿ ಆ ಕಥೆ ಅಲ್ಲಿ ಬಂದಿದ್ದ ಕಥೆನ ನಾನು ಹೇಳ್ತಾ ಇದ್ದೀನಿ ನಾನು ಅಂತ ಇವರು ವಿದ್ಯಾರಣ್ಯರು ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬನ ತಲೆಯನ್ನು ಕಡ್ದು ಕುದುರೆಯ ತಲೆಯನ್ನ ಇಡೋದು ಅಂತ ಒಂದು ಬರುತ್ತೆ, ಅದು ಆ ಭಾಗವನ್ನೇ ಇವ್ರು ಹೇಳ್ತಾ ಇದ್ದಾರೆ. ಚಿತ್ವಾ ಗುರೋಹೋ ಶಿರಃ ಅನ್ಯತ್ರ ನಿಕ್ಷಿಪ್ಯ ಅಶ್ವಸ್ಯ ಯತ್ ಶಿರಃ ತದ್ ಆಹೃತ್ಯ ಗುರೋಹೋ ಸ್ಕಂಧೆ ಪ್ರತಿಷ್ಠಾಪಯತಃ ಯುವಾಂ. ಏನ್ ಹೇಳ್ತಾ ಇದ್ದಾರೆ ಅವರು, ನೀವು ನಿಮ್ಮ ಗುರುವಿನ ತಲೆಯನ್ನ ಕಡ್ದು ಒಂದ್ ಕಡೆ ಇಟ್ಬಿಟ್ಟು ಒಂದು ಕುದುರೆಯ ತಲೆಯನ್ನ ತಂದು ಆ ಗುರುವಿನ ತಲೆ ಇದ್ದ ಜಾಗದಲ್ಲಿ ಇಡ್ಬೇಕು ನೀವು ಅಂತ. ಸತ್ಯ ಪ್ರತಿಜ್ಞಃ ಸ ಗುರುಹು ಸೋಪಿ ತಾದೃಶೀಂ ವ್ಯಥಾಂ ಮಧು ದ್ವಯಂ ಉವಾಚ ಇತಿ ಕಥಿತೋ ಅರ್ಥಃ ರುಚೋ ದ್ವಯೋಹೋ. ಹೀಗಾಗಿ ಆ ಸತ್ಯ ಪ್ರತಿಜ್ಞರಾಗಿರೋ ಅದು ಗುರು ಕೂಡ ಏನ್ ಮಾಡ್ತಾನೆ, ಈ ತರ ಅವರ ಶ್ರಮವನ್ನು ಕೂಡ ಅವರು ಸಹಿಸ್ಕೊಂಡು, ತಲೆ ಕಡ್ದಿದ್ದ ಶ್ರಮವನ್ನು ಕೂಡ ಸಹಿಸ್ಕೊಂಡು ಅವರು ಆ 2 ರೀತಿಯಾದ ಮಧು ಅನ್ನು ಕೂಡ ಅವರು ಆ ಶಿಷ್ಯರಿಗೆ ಹೇಳ್ಕೊಟ್ರು ಅನ್ನೋದನ್ನ 2 ಋಕ್ಕುಗಳಿಂದ ಇದನ್ನ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಬ್ರಹ್ಮತತ್ವವನ್ನು ಹೇಗೆ ಹೇಳಿದ್ರು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಇಲ್ಲಿಗೆ ನಾವು ಈ ಒಂದು ಅಧ್ಯಾಯದ ಒಂದು ಕ್ಲಾಸ್ನ ನಿಮಗೆ ಮುಕ್ತಾಯ ಮಾಡೋಣ. ಯಾಕಂದ್ರೆ ಅವರು ಹೇಳಿದ್ರಲ್ಲ 4 ಋಕ್ಕುಗಳಲ್ಲಿ ಅಂತ ಹೇಳಿದ್ರೆ 2 ಋಕ್ಕು ಮುಖಾಂತರ ತಲೆಯನ್ನ ಕಡ್ದು ಅವ್ರಿಗೆ ಈ ತರ ಗುರು ಹೇಳೋ ತರ ಮಾಡ್ಬೇಕು ನೀವು. ಇವಾಗ
ಈ ಒಂದು ಏನ್ ಹೇಳ್ತಾರೆ ಅವರು ಅನ್ನೋದನ್ನ ಮುಂದಿನ ಭಾಗದಲ್ಲಿ 2 ರೇಖೆಗಳಿಂದ ಹೇಳ್ತಾರೆ. ಅದನ್ನ ಇವರು ನಮಗೆ ತಿಳಿಯಾಗಿ ಹೇಳ್ತಾರೆ ನಮ್ಮ ವಿದ್ಯಾರ್ಥಿಗಳು. ಸೊ ಹೀಗೆ ನಾವು ಈ ಒಂದು ಅಧ್ಯಯನವ ಈ ಕ್ಲಾಸ್ ನಲ್ಲಿ ಮುಗಿಸ್ತಾ ಇದ್ದೀವಿ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.